ाय भूयसे सदुद्भवस्थाननिरोधलीलया गृहीतशक्तित्रितयाय देहिनाम् अन्तर्ध्रुवायानुपलभ्यवर्त्मने स्वस्ति श्रीरस्तु मे शस्तं निस्तुला निस्तुलात् पुनः वस्तुनो वस्तुनो नित्यं समस्तव्यस्तयोगतः अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् यस्य प्रचण्डतपसा श्रुतिगीतवृत्तस्तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराण्मुदमातनोतु अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। श्रीगुरुभ्यो नमः। हरिः ओम्। ಶ್ರೀಮದ್ ಭಾಗವತ ಸಾರೋದ್ಧಾರದ 11ನೆಯ ಪ್ರಕರಣ ಬ್ರಹ್ಮೋಪದೇಶ ಪ್ರಕರಣ ಸಮಾಪ್ತವಾಗಿದೆ. ಮುಂದೆ 2 ಜೋಡಿ ಪ್ರಕರಣಗಳು, ಒಂದು ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ, ಇನ್ನೊಂದು ನಿವೃತ್ತ ಕರ್ಮ ಕರಣ ಪ್ರಕರಣ. ಅಂದರೆ ಪ್ರವೃತ್ತ ಕರ್ಮಗಳನ್ನು ಮಾಡುವುದನ್ನು ಬಿಟ್ಟು ನಿವೃತ್ತ ಕರ್ಮಾನುಷ್ಠಾನವನ್ನು ಮಾಡಬೇಕು ಅಂತ ಹೇಳುವಂತಹ 2 ಪ್ರಕರಣಗಳು. ಹೀಗಾಗಿ ಜೋಡಿ ಪ್ರಕರಣಗಳು ಅಂತ ಹೇಳಿದ್ದೀನಿ. 12 ಹಾಗೂ 13 ಪ್ರಕರಣಗಳು. ಚಿಕ್ಕದಾದ ಪ್ರಕರಣಗಳೇ ಇವೆ. ಆದರೆ ಅವುಗಳಲ್ಲಿ ಹೇಳಿದಂತಹದ್ದನ್ನು ಮಾಡೋದು ಮಾತ್ರ ಭಾಳ ಕಷ್ಟ ಇದೆ. ಕಥಂಚಿತ್ ಕೆಲವು ಅಂಶಗಳಲ್ಲಿ ನಿವೃತ್ತ ಕರ್ಮಗಳ ಅನುಷ್ಠಾನವನ್ನು ಮಾಡಿಬಿಡ್ಬಹುದು. ಆದರೆ ಪ್ರವೃತ್ತ ಕರ್ಮಗಳನ್ನು ಬಿಡೋದು ಅಂತ ಅನ್ನೋದೇನಿದೆಯಲ್ಲ, ಭಾಳ ಕಷ್ಟ ಇದೆ. ನಾವು ನಮ್ಮ ಜೀವನದಲ್ಲಿ ಮಾಡುವಂತಹ ಒಂದು ಸಂಧ್ಯಾ ವಂದನೆ ಅಂತ ಒಂದು ತಗೊಂಡು ಇದನ್ನು ನಾವು ನಿಷ್ಕಾಮವಾಗಿ ಮಾಡ್ತೀವಿ ಅಂತ ಅದನ್ನು ನಡೆಸ್ಕೊಂಡು ಹೋಗ್ಬೋದು. ಆದರೆ ನಾವು ಮಾಡೋದನ್ನೆಲ್ಲ ನಿಷ್ಕಾಮವಾಗಿ ಮಾಡ್ತೀವಿ ಅಂತ ಅನ್ನೋದೇನಿದೆಯಲ್ಲ, ಅದು ಬಹಳ ಕಷ್ಟವಾಗ್ತದೆ. ಅದಕ್ಕೆ ಕಷ್ಟವಾಗಿದೆ ಅಂತಾದರೂ ಕೂಡ ಅವಶ್ಯ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಅದನ್ನು ಮೊದಲಿಟ್ಟಿದ್ದಾರೆ. ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣವನ್ನು ಮೊದಲಿಗೆ ಇಟ್ಟಿದ್ದಾರೆ. ಯಾಕೆಂತಂದರೆ ಗುರುಗಳು ಉಪದೇಶವನ್ನು ಮಾಡಿಬಿಟ್ಟಿರ್ತಾರೆ. ಗುರುಗಳು ಉಪದೇಶವನ್ನು ಮಾಡಿದ ಮೇಲೆ ಮುಂದೆ ಶಿಷ್ಯನ ಕರ್ತವ್ಯ ಏನು? ಆರಣ್ಯಕಾಚಾರ್ಯರು ಬರೀತಾರೆ, ಗುರೂದಿತ ಪ್ರಕಾರೇಣ ಹರೇಹೇ ಉಪಾಸನಾರ್ಥಮೇವ ಪ್ರಯತಿತವ್ಯಂ ಅಂತ. ಗುರುಗಳು ಹೇಳಿಕೊಟ್ಟಿದ್ದನ್ನು ದೇವರ ಉಪಾಸನೆಯಲ್ಲಿ ಬಳಸಿಕೊಳ್ಳಬೇಕು. ಮತ್ತು ಬೇರೆ ಥರ ಯಾವ ಥರ ಉಪಯೋಗಿಸ್ಕೊಳ್ಳೋಕೆ ಬರುತ್ತೆ ಅಂದ್ವಿ ನಾವು. ಅದಕ್ಕೆ ಅವರು ಬರೀತಾರೆ, ಗುರುಪ್ರಸಾದ ಆಗತ ಬ್ರಹ್ಮೋಪದೇಶೈ ನ ಇತರ ಸುಖಾಯ ಪ್ರಯತಿತವ್ಯಂ. ಮನುಷ್ಯ ಹೇಗಿದ್ದಾನೆ ಲೋಕದಲ್ಲಿ ಅಂದರೆ, ಅವನು ತನಗಿರುವಂತಹ ಸಕಲ ವಿಧವಾದ ಸಾಮರ್ಥ್ಯಗಳನ್ನು ಲೌಕಿಕವಾದ ಸುಖಗಳ ಸಂಪಾದನೆಯಲ್ಲಿ ಬಳಸ್ಕೊಳ್ತಾನೆ, ಮಾರ್ಗಗಳನ್ನು ಹುಡುಕ್ತಾನೆ. ಹೀಗಾಗಿ ಬ್ರಹ್ಮೋಪದೇಶವನ್ನು ಪಡೆದುಕೊಂಡೂ ಕೂಡ ತನಗೆ ಬಂದ ಅಲ್ಪ ಸ್ವಲ್ಪ ಬ್ರಹ್ಮಜ್ಞಾನವನ್ನೂ ಕೂಡ ಏನು ಮಾಡ್ತಾನೆ, ತನ್ನ ಯಾವುದೋ ಸುಖಕ್ಕಾಗಿ ಅಂಥೇಳಿ ವಿನಿಯೋಗವಾಗುವಂತೆ ಸಾಕ್ಷಾತ್ತಾಗಿಯೋ ಪರಂಪರೆಯನೋ ಪ್ರಯತ್ನವನ್ನು ಮಾಡ್ತಾನೆ. ಅದು ಮಾಡಬಾರ್ದು. ಯಾಕೆಂದರೆ ಗುರುಗಳು ಬ್ರಹ್ಮೋಪದೇಶವನ್ನು ಮಾಡಿದ್ದು ಬ್ರಹ್ಮನ ಉಪಾಸನೆಯನ್ನು ಮಾಡಲಿ ಎನ್ನುವ ಉದ್ದೇಶದಿಂದ. ಅದನ್ನು ಮಾಡೋದನ್ನು ಬಿಟ್ಬಿಟ್ಟು ಬೇರೆ ಇನ್ನೇನೋ ಮಾಡಿದರೆ ಏನು ಮಾಡ್ತಾನೆ? ಅದನ್ನು ತನಗಿರುವ ಜ್ಞಾನವನ್ನು ದುಡ್ಡಿಗಾಗಿ ಅಂತ ಮಾರಾಟಕ್ಕೆ ಇಟ್ಟಂತೆ ಇಡಬಹುದು. ಇಲ್ಲ ಅದು ಸರಿ ಹೋಗಲಿಲ್ಲ ಅಂತಾದರೂ ಕೂಡ ಇನ್ನೊಂದು ಮಾರ್ಗ ಇದ್ದೇ ಇದೆ ಲೋಕದಲ್ಲಿ. ಏನದು ಮಾರ್ಗ ಅಂತಂದರೆ
ಒಳ್ಳೆ ನಿಶಿತವಾದಂತಹ ಬುದ್ಧಿ ಬಂದಿರುತ್ತೆ ಬ್ರಹ್ಮಜ್ಞಾನವನ್ನು ಪಡೆದ ಮೇಲೆ. ಅದರ ಆಧಾರದಲ್ಲಿ ಏನು ಮಾಡಿಬಿಡೋದು ಅಂತಂದರೆ ಸಕಾಮ ಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡೋದು. ಈಗ ವೇದಗಳಲ್ಲಿ ಹೇಳಿದಂತಹ ಯಜ್ಞಯಾಗಾದಿಗಳನ್ನು ತೆಗೆದುಕೊಳ್ಳಿ. ಅದೇ ಯಜ್ಞಯಾಗಾದಿಗಳನ್ನು ನಾವು ವಿಶೇಷವಾಗಿ ಭಗವದ್ಭಕ್ತಿಪೂರ್ವಕವಾಗಿ ಮಾಡ್ತಾ ದೇವರೇ ಇದರಿಂದ ನನಗೆ ಸ್ವರ್ಗ ಆಗುವಂತೆ ಮಾಡಪ್ಪ ಅಂತ ಹೇಳಿದರೆ ಬಹಳ ಶೀಘ್ರದಲ್ಲಿ ಫಲ ಸಿಗತ್ತೆ. ದೇವರಲ್ಲಿ ಭಕ್ತಿಯೇ ಇಲ್ಲದೆ ಇರುವಂತಹ ವ್ಯಕ್ತಿ ಯಜ್ಞಯಾಗಾದಿಗಳನ್ನು ಮಾಡಿದರೆ ಅದು ವ್ಯರ್ಥವಾಗತ್ತೆ. ಗುರುಗಳಿಂದ ಉಪದೇಶವನ್ನು ಪಡೆದು ಸ್ವಲ್ಪ ಭಕ್ತಿ ಜ್ಞಾನ ವೈರಾಗ್ಯ ಇದ್ದಂಥವರು ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿ ನೋಡಪ್ಪ ನನಗೆ ಸ್ವರ್ಗ ಆಗಬೇಕು ಅಂತ ಕೇಳಿದರೆ ದೇವರು ಪ್ರಸನ್ನನಾಗಿ ಅದನ್ನು ಕೊಡ್ತಾನೆ. ಹೀಗಾಗಿ ಬ್ರಹ್ಮೋಪದೇಶವನ್ನು ಪಡೆದಿರೋದು ಅಂತನ್ನೋದೇನಿದೆಯಲ್ಲ ಅದೊಂದು ತರಹ ಹೇಗೆ ಅಂದರೆ ಶೀಘ್ರದಲ್ಲಿ ನಮಗೆ ಕಾಮಿತವಾದ ಸ್ವರ್ಗಾದಿಗಳನ್ನು ಪಡೆಯುವುದರೊಳಗೆ ಉಪಯೋಗಿ ಆಗುತ್ತೆ. ಆ ಕಡೆ ಹೋಗಬೇಡಿ. ಯಾಕೆ ಅಂತಂದರೆ ಅದೊಂದು ವಿಧವಾಗಿ ಅಲ್ಪವಾದ ಫಲಕ್ಕೆ ಮಹತ್ತರವಾದ ವಸ್ತುವನ್ನು ಉಪಯೋಗಿಸಿದಂತೆ ಆಗತ್ತೆ. ಆಚಾರ್ಯರು ಇಂಥದ್ದೇ ಒಂದು ಉದಾಹರಣೆ ಬಂದಾಗ ಭಗವದ್ಗೀತೆಯ ಭಾಷ್ಯದಲ್ಲಿ ಹೇಳ್ತಾರೆ, ಪದ್ಮರಾಗಸ್ಯ ಇವ ತಂಡುಲ ಮುಷ್ಟಿ ಅಂತ. ಪದ್ಮರಾಗಕ್ಕೆ ಬೆಲೆ ಎಷ್ಟಪ್ಪ, ಮನೆಯಲ್ಲಿದ್ದ ಅಪೂರ್ವವಾದ ಪದ್ಮರಾಗಮಣಿಯನ್ನು ಒಂದು ಮುಷ್ಟಿ ಅಕ್ಕಿಗಾಗಿ ಅಂತ ಅದನ್ನು ವ್ಯಯ ಮಾಡಿದಂತೆ ಆಗತ್ತೆ. ಹಾಗೆ ಮಾಡಕ್ಕೆ ಹೋಗಬೇಡಿ. ಅದಕ್ಕಾಗಿ ಶಿಷ್ಯರಿಗೆ ಏನು ಹೇಳ್ಕೊಡ್ಬೇಕಾಗತ್ತೆ ಗುರುಗಳು ಅಂತಂದರೆ ಪ್ರವೃತ್ತ ಕರ್ಮ ತ್ಯಾಗವನ್ನು ಮಾಡ್ರಿ ಅಂತ ಹೇಳಬೇಕಾಗತ್ತೆ. ಪ್ರವೃತ್ತ ಕರ್ಮಗಳನ್ನು ಬಿಟ್ಬಿಡಿ ಅಂತ ಹೇಳಬೇಕಾಗತ್ತೆ. ದಯಾಳುಗಳಾದಂತಹ ಗುರುಗಳಿಗೆ ಇಂತಹ ಪ್ರವೃತ್ತ ಕರ್ಮಗಳನ್ನು ಮಾಡುತ್ತಿರುವಂತಹ ಸಜ್ಜನರನ್ನು ನೋಡಿದರೆ ದಯೆ ಹುಟ್ಟತ್ತೆ ಅಂತ ಹೇಳ್ತಾ 3ನೇ ಸ್ಕಂಧದಲ್ಲಿ ಬರುವ ಬ್ರಹ್ಮದೇವರ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣದ 1ನೇ ಶ್ಲೋಕ ಏನಿದೆ ಇದು ಬ್ರಹ್ಮದೇವರ ವಚನ. ಆರಣ್ಯಕಾಚಾರ್ಯರೇ ಬರೀತಾರೆ, ಬ್ರಹ್ಮವಚನ ಮೇತತು. ಎಲ್ಲ ಸಜ್ಜನರನ್ನ ನೋಡಿ ದಯೆಯಿಂದ ಮನಸ್ಸು ಕರಗಿ ಅಯ್ಯೋ ಇವ್ರುಗಳದೆಲ್ಲ ಉದ್ಧಾರ ಆಗಬೇಕು ಅಂತ ಅಪೇಕ್ಷೆ ಪಡುವಂಥವರಲ್ಲಿ 1ನೇ ಸ್ಥಾನದಲ್ಲಿ ಬ್ರಹ್ಮದೇವರು ಬರ್ತಾರೆ. ಕ್ಷುತ್ರುತ್ರಿಧಾತುಭಿರಿಮಾಃ ಮುಹುರರ್ದ್ಯಮಾನಾಃ ಶೀತೋಷ್ಣವಾತವರ್ಷೈರಿತರೇತರಾಚ್ಚ ಕಾಮಾಗ್ನಿನಾಚ್ಯುತರುಷಾ ಚ ಸುದುರ್ಭರೇಣ ಸಂಪಶ್ಯತೋ ಮನ ಉರುಕ್ರಮಸೀದತೆ ಮೇ. ಹೇ ಉರುಕ್ರಮ ಅಂತ ಪರಮಾತ್ಮನನ್ನು ಸಂಬೋಧನ ಮಾಡ್ತಾ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನನ್ನ ಮನಸ್ಸಿಗೆ ಬಹಳ ಬೇಸರವಾಗ್ತಾ ಇದೆ ಭಗವಂತ. ಯಾಕೆ ಅಂದರೆ ಇಮಾಹ ಪ್ರಜಾಹ ಅರ್ದ್ಯಮಾನಾಹ, ಈ ಲೋಕದಲ್ಲಿರುವಂತಹ ತುಂಬ ಜನ ಸಜ್ಜನರು ಪ್ರಜೆಗಳು ಅಂತೇನಿದ್ದಾರೆ, ಸತ್ಪ್ರಜೆಗಳು, ಅವರೆಲ್ಲ ಬಹಳ ಕಷ್ಟಪಡ್ತಾ ಇದ್ದಾರೆ. ಏನು ಕಷ್ಟಪಡ್ತಾ ಇದ್ದಾರೆ? ಯಾವುದರಿಂದ ಕಷ್ಟಪಡ್ತಾ ಇದ್ದಾರೆ? ಬಹಳ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇದ್ದರೆ ಬರುವಂಥ ಕಷ್ಟಗಳು, ಅದನ್ನು ಹೇಳ್ತಾರೆ. ಕ್ಷುತ್ರುಟ್ ಅಂತ ಹಸಿವೆ ನೀರಡಿಕೆಗಳಿಂದ ಸಾಕಷ್ಟು ಜನ ಸಜ್ಜನರು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಪರವಾಗಿಲ್ಲ, ಹಸಿವೆ ನೀರಡಿಕೆ ನೀಗಿದೆ, ಏನೋ ಊಟ ಗೀಟ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಊಟ ಮಾಡಿ ನೀರು ಕುಡಿಯೋಕ್ಕೆ ಶುರು ಮಾಡಿದ್ರು ಅಂತಂದರೆ ದೇಹದಲ್ಲಿ ಬರುವಂತಹ 3 ಸಮಸ್ಯೆಗಳು ಯಾವುದು ಅಂದರೆ ವಾತ ಪಿತ್ತ ಕಫ ಅಂತ ಇವು 3 ಏನಿವೆ ಅವುಗಳು ವಿಕಾರವನ್ನು ಹೊಂದ್ತಾ ಇರ್ತವೆ. ವಾತ ಪಿತ್ತ ಕಫಗಳು ದೇಹದಲ್ಲಿ ಇಲ್ಲವೇ ಇಲ್ಲ ಅಂತಾದರೆ ದೇಹ ಸ್ಥಿತಿ ಇಲ್ಲ. ಆ 3 ಇದೆ ಅಂತಾದರೂ ಕೂಡ ಅದರಲ್ಲಿ ಏರುಪೇರುಗಳಾದರೆ ಮತ್ತೆ ದೇಹಕ್ಕೆ ರೋಗಗಳು ಬರ್ತವೆ. ಹೀಗಾಗಿ ತ್ರಿಧಾತುಭಿ ಸರಿ ಹೇಗೋ ಪಾಪ ತೂಗಿಸ್ಕೊಂಡು ಸರಿಯಾದ ತನ್ನ ದೇಹಕ್ಕೆ ಒಗ್ಗುವಂತಹ ಆಹಾರವನ್ನು ಸ್ವೀಕಾರ ಮಾಡ್ತಾ ಹೋದಾಗ ರೋಗ ಏನು ಬರಲಿಕ್ಕಿಲ್ಲ, ಆದರೆ ಬಾಹ್ಯವಾಗಿ ಸಾಕಷ್ಟು ತೊಂದರೆಗಳು. ಏನು, ವಾತಾವರಣದಲ್ಲಿ ಕೆಲವು ಸರಿ ಥಂಡಿ ಬಿಡುತ್ತೆ, ಕೆಲವು ಸರಿ ಸೆಕೆ ಜಾಸ್ತಿ ಆಗುತ್ತೆ, ಕೆಲವು ಸರಿ ಗಾಳಿ ಬೀಸುತ್ತೆ, ಮಳೆ ಆಗುತ್ತೆ.
ಇಲ್ಲ ಎಲ್ಲ ತರಹದ ವಾತಾವರಣ ಸಮವಾಗಿದೆ, ತುಂಬ ಹಿತವಾಗಿದ್ದೇವೆ ಅಂತಂದ್ರೂ ಕೂಡ ಒಬ್ರಿಗೆ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ಇವನು ಅವನಿಗೆ ಕೆಟ್ಟದ್ದು ಮಾಡ್ದ ಅಂತ ಅವನಿವನಿಗೆ ಕೆಟ್ಟದ್ದು ಮಾಡ್ತಾನೆ, ಇತರೆ ತರವಾಗಿ ಜಗಳ ಅಂತ ಅನ್ನೋದಾಗತ್ತೆ. ಇರಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅದರಂತೆ ಇನ್ನೊಬ್ಬರೂ ಕೂಡ ತೊಂದರೆ ಇಲ್ಲ ಅಂತ ಈ ರೀತಿಯಾಗಿ ಹೇಳಿದರೂ ಕೂಡ ಪರವಾಗಿಲ್ಲ, ಅದಿರಲಿ, ಏನು ನನಗೆ ಶಬ್ದ ಮಾತಾಡಿದ್ರೆ ಕಿರಿಕಿರಿ ಆಗುತ್ತೆ, ಶಬ್ದ ಆದರೆ ಏನು ತೊಂದರೆ ಇಲ್ಲ. ಕಾಮಾಗ್ನಿನ ಒಳಗೆ ಕಾಮವೆಂಬ ಅಗ್ನಿಯಿಂದ ಈ ಸತ್ಪ್ರಜೆಗಳು ಸುಡ್ತಾ ಇದ್ದಾರೆ. ಆ ಕಾಮ ಅಂತನ್ನುವುದಕ್ಕೆ ತಕ್ಕಂತೆ ನಾವು ಕಾಮಿಸಿದಾಗ ಆ ಫಲ ಸಿಕ್ಬಿಡ್ಬೇಕು. ನಮಗೆ ಸಿಗದೇ ಇದ್ರೆ ಏನಾಗುತ್ತೆ? ಯಾರೋ ಒಬ್ಬ ನಿಮಿತ್ತ ಮಾತ್ರನಾಗಿ ನಮಗೆ ಆ ಕಾಮಿತವಾದದ್ದು ಸಿಗದೇ ಇರುವಂತೆ ಮಾಡ್ತಾ ಇರ್ತಾನೆ, ಅವನ ಮೇಲೆ ಕೋಪ ಬರುತ್ತೆ. ಋಷ ಕಾಮವನ್ನು ತಡ್ಕೊಂಡ್ಬಿಡ್ಬೋದು, ಕ್ರೋಧವನ್ನು ಮಾತ್ರ ತಡ್ಕೊಳಕ್ಕಾಗಲ್ಲ. ಋಷ ಆಚ ಸುದುರ್ಭರೇಣ, ಕ್ರೋಧವೆಂಬುದನ್ನು ತಡ್ಕೊಳಕ್ಕೆ ಆಗಲ್ಲ. ಹೀಗೆ ಮುಖ್ಯವಾಗಿ ಕಾಮ ಕ್ರೋಧಗಳು, ಉಳಿದದ್ದೆಲ್ಲ ಅದಕ್ಕೆ ಸುತ್ತಮುತ್ತ ಉಪ್ಪು ಖಾರ ಸೇರಿಸಿದ ಹಾಗೆ ತೊಂದರೆ ಕೊಡುವಂತಹ ಸಮಸ್ಯೆಗಳಿವೆ. ಇವುಗಳಲ್ಲಿ ಒದ್ದಾಡ್ತಾ ಇರುವಂತಹ ಸಜ್ಜನರನ್ನು ನೋಡಿದರೆ ನನ್ನ ಮನಸ್ಸಿಗೆ ಖೇದ ಆಗ್ತಾ ಇದೆ ಅಂತ ಬ್ರಹ್ಮದೇವರು ಹೇಳಿದ ಮಾತು. ಅಂದರೆ ನಮ್ಗೆ ಯಾವ್ಯಾವುದರಿಂದ ತೊಂದರೆ ಆಗಬಹುದು ಅನ್ನೋದನ್ನು ಈ ಶ್ಲೋಕದಲ್ಲಿ ಸೇರಿಸ್ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಯಾವುದನ್ನು ಬಿಟ್ಟರೆ ನಮಗೆಲ್ಲ ಸಮಸ್ಯೆಗಳ ಪರಿಹಾರ ಸಿಗತ್ತೆ. ನಮಗೆ ಕೋಪ ಅಂತನ್ನೋದು ಬರಬಾರದು ಅಂತಂದರೆ ಕಾಮವನ್ನು ಬಿಡಬೇಕು. ಹಸಿವೆ ನೀರಡಿಕೆ ಅಂತನ್ನೋದೇನಿದೆಯಲ್ಲ, ಅದನ್ನು ಈ ಹಸಿವೆ ನೀರಡಿಕೆ ಅಂತನ್ನೋದನ್ನು ಕಾಮ ಬಿಟ್ಟಿದ್ದರಿಂದ ಪರಿಹಾರ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಮತ್ತೆ ಪರಿಹಾರ ಅಂತರ ಇದೆ ಅಂತ ಇಟ್ಕೊಳ್ಳೋಣ. ಮತ್ತು ಧಾತುಗಳ ವಿಕಾರ ದೇಹದಲ್ಲಾಗತ್ತಲ್ಲ ಅಂತಂದರೆ ಅದನ್ನು ಆಹಾರ ನಿಯಂತ್ರಣದಿಂದ ಸರಿ ಮಾಡ್ಕೊಳ್ಬಹುದು ಅಂತ ನೀವೇ ಹೇಳ್ತಾ ಇದ್ದೀರಿ. ಮತ್ತು ಈ ಶೀತ, ಉಷ್ಣ, ವಾತ, ವರ್ಷ ಅಂತೆಲ್ಲ ಏನಿದೆಯಲ್ಲ, ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳು, ಇದರಲ್ಲಿ ಕೆಲವೊಂದು ಅನಿವಾರ್ಯ ಅಂತಾದದರಿಂದ ಅನುಭವಿಸಬೇಕು, ಅದಕ್ಕೇನು ಮಾಡಲಿಕ್ಕಾಗಲ್ಲ. ಕೆಲವೊಂದನ್ನೇನು ಅಂತಂದರೆ ನಾವು ಅಭಿಮಾನ ಪರಿತ್ಯಾಗ ಮಾಡಿ ಪರಿಹಾರ ಮಾಡ್ಕೊಳಕ್ಕೆ ಬರುತ್ತೆ. ಹಸಿವೆ ನೀರಡಿಕೆಗಳಿಗೂ ಕೂಡ ಬಹುಶಃ ಅಭಿಮಾನ ಪರಿತ್ಯಾಗದಿಂದ ಸಾಕಷ್ಟು ಪರಿಹಾರಗಳು ಸಿಗತ್ತೆ. ಅದರೇನು ಅಂದರೆ ಹೆಚ್ಚು ಸಮಸ್ಯೆಗಳಾಗ್ತಾ ಇರೋದು ಕಾಮವೆಂಬ ಅಗ್ನಿಯಿಂದ ಅಂತಾದುದರಿಂದ ಕಾಮಾಗ್ನಿಯನ್ನು ಶಾಂತಗೊಳಿಸುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬ್ರಹ್ಮದೇವರು ಅದಕ್ಕಾಗಿ ಈ ಸಜ್ಜನರಿಗೆ ಕಾಮವೆಂಬ ದೋಷ ಪರಿಹಾರವಾಗಲಿ ಅಂತನ್ನುವ ಸಲುವಾಗಿ ಕೃಪೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ಸಜ್ಜನರಿಗೆ ಏನಾಗಬೇಕು? ಅವರಿಗೆ ಕಾಮ ಪರಿಹಾರವಾಗಿದೆ ಅಂತನ್ನೋದಕ್ಕೆ ಪ್ರಮಾಣ ಏನು? ನಮ್ಗೆ ಯಾವ ತರಹದ ಅಪೇಕ್ಷೆ ಇಲ್ಲ ಅಂತ ನಾವು ಕೆಲವು ಸರಿ ಅಂತೀವಿ. ಅದಕ್ಕೆ ಇಷ್ಟೇ ಅರ್ಥ ಏನು ಅಂದರೆ ಬೇರೆಯವ್ರಿಗಿಂತ ಕಮ್ಮಿ ಇದೆ ಅಂತ ಅಷ್ಟೇ ಅರ್ಥ, ಹೊರತು ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಯಾಕೆ ಅಂತಂದರೆ ಕಾಮ ಅಂತನ್ನೋದು ಅದು ಇಲ್ಲವೇ ಇಲ್ಲ ಅಂತನ್ನೋದು ಆಗಿಬಿಟ್ಟಿತ್ತು ಅಂತಾಗಿದ್ದರೆ ಅವನು ಯಾವ ಪ್ರವೃತ್ತ ಕರ್ಮಗಳ ಅನುಷ್ಠಾನವನ್ನು ಮಾಡ್ತಿರಲಿಲ್ಲ. ಪ್ರವೃತ್ತ ಕರ್ಮ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ ಅಂದರೆ ಕಾಮ ಇದೆ ಅಂತ ಅರ್ಥ. ಪ್ರವೃತ್ತ ಕರ್ಮ ಅಂದರೆ ಏನು? ಸಕಾಮ ಕರ್ಮವನ್ನು ಪ್ರವೃತ್ತ ಕರ್ಮ ಅಂತ ಈ ರೀತಿಯಾಗಿ ಕರೀತಾರೆ. ಆತ್ಯಂತಿಕ ಪ್ರವೃತ್ತ ಕರ್ಮದಿಂದ ನಿವೃತ್ತನಾದಂಥವರು ಅಂತಂದರೆ ಬ್ರಹ್ಮದೇವರು. ಅವರು ಯಾವುದೇ ತರಹದ ಪ್ರವೃತ್ತ ಕರ್ಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿಲ್ಲ. ಉಳಿದವರು ಎಲ್ಲರೂ ಕೂಡ ಏನು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರವೃತ್ತ ಕರ್ಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ, ಸಕಾಮ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ದೇವತೆಗಳ ಬಗ್ಗೆಯೂ ಕೂಡ ಆಚಾರ್ಯರು ಹೇಳ್ತಾರೆ, ಅನ್ಯೇ ಭಾಗವತತ್ವೇಪಿ ಛಿನ್ನ ಧರ್ಮ ಕ್ವಚಿತ್ ಕ್ವಚಿತ್ ಅಂತ. ದೇವತೆಗಳು ಆ ತರಹ ಕೆಲವೊಂದು ಸಂದರ್ಭಗಳಲ್ಲಿ ಸಕಾಮ ಕರ್ಮ ಮಾಡೋದಕ್ಕೂ ನಮ್ಮದಕ್ಕೂ ವ್ಯತ್ಯಾಸ ಇರುತ್ತೆ ಅಂತ ಇಟ್ಕೊಳ್ಳಿ. ಅದರೇನು ಅಂದರೆ ಅಲ್ಲಿಂದ ಆರಂಭಿಸಿ ಸಾಮಾನ್ಯ ಒಬ್ಬ ಮನುಷ್ಯೋತ್ತಮನ ಪರ್ಯಂತ ವಿಚಾರ ಮಾಡಿ ನೋಡಿದಾಗ ಸಕಾಮ ಕರ್ಮಗಳು ಅಂತನ್ನೋದು ನಡೀತಾನೇ ಇರುತ್ತೆ. ಅದರಲ್ಲಿ ಈ ತರಹದ ಸಕಾಮ ಕರ್ಮಗಳನ್ನು ಬಿಡಿಸುವುದಕ್ಕಾಗಿ
ಗುರುಗಳು ಪ್ರಯತ್ನವನ್ನು ಮಾಡ್ತಾರೆ. ಯದ್ಯಪಿ ಇನ್ನೊಬ್ಬರ ಸಕಾಮ ಕರ್ಮವನ್ನು ಬಿಡಿಸಿದ್ದರಿಂದ ಅವರಿಗೇನು ಲಾಭ ಇಲ್ಲ. ಈಗ ಹೇಗೆ ಅಂತಂದರೆ, ದೇವರ ಬಗ್ಗೆ ಅವರು ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅದರಿಂದ ಲಾಭ ಇದೆ. ಏನು ಅಂತಂದರೆ, ಪರಮಾತ್ಮನ ಬಗ್ಗೆ ನಾವು ಅನೇಕ ಬಾರಿ ಮಾತನಾಡಿದ್ವಿ ಅಂತನ್ನುವಂತಹ ಸಂತೋಷ ಅವರಿಗಿರುತ್ತೆ. ಆದರೆ ಇನ್ನೊಬ್ಬರಿಗೆ ಉಂಟಾಗ್ತಿರುವಂತಹ ದುಃಖ ಅದನ್ನು ನೋಡಿ ಇವ್ರು ಕೊರಗೋದು ಅಂತ ಅನ್ನೋದೇನಿದೆಯಲ್ಲ, ಅದೇನದರಿಂದ ಏನು ಪ್ರಯೋಜನ? ಅದಕ್ಕೆ ಅರಣ್ಯಕಾಚಾರ್ಯರು ಬರೀತಾರೆ, ಇದು ಸ್ವಭಾವ ಅಂತ. ಅಯಮೇವ ಹಿ ಸ್ವಭಾವ ಸಾಧೂನಾಂ ಯತ್ ಪರದುಃಖೇನ ದುಃಖಿತ್ವಂ. ಸಜ್ಜನರ ಸ್ವಭಾವ ಇದೇನು ಅಂತಂದರೆ, ಇನ್ನೊಬ್ಬರಿಗೆ ದುಃಖವಾದದ್ದನ್ನು ನೋಡಿ ದುಃಖ ಪಡೋದು ಅಂತನ್ನೋದು ಸಜ್ಜನರ ಸ್ವಭಾವ. ಹಾಗೆ ಬ್ರಹ್ಮದೇವರು ಪರಮಾತ್ಮನಲ್ಲಿ ಈ ತರಹದ ಸಜ್ಜನರ ದುಃಖವನ್ನು ಪರಿಹಾರ ಮಾಡುವುದಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ಪ್ರತಿಯೊಬ್ಬ ಗುರುಗಳು ಕೂಡ ತಮ್ಮಕ್ಕಿಂತಲೂ ಸಾಧನೆಯಲ್ಲಿ ಕೆಳಮಟ್ಟದಲ್ಲಿರುವ ವ್ಯಕ್ತಿ ಅವನು ಮಾಡ್ತಿರೋಂತಹ ತಪ್ಪುಗಳನ್ನು ನೋಡಿ ಕೊರಗಿ ಅವನಿಗೆ ಉಪದೇಶವನ್ನು ಮಾಡಿ ಅವನನ್ನು ಸರಿಪಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲ ಬ್ರಹ್ಮದೇವರೊಬ್ಬರೇ ಹಾಗೆ ಮಾಡೋದು, ಬೇರೆಯವರು ಯಾರೂ ಮಾಡಲ್ಲ ಅಂತಂದರೆ, ಇಲ್ಲ ಇನ್ನೊಂದು ಉದಾಹರಣೆ ಕೊಡ್ತೀನಿ ಅಂತ ಅರಣ್ಯಕಾಚಾರ್ಯರು ಪ್ರಹ್ಲಾದನ ಉದಾಹರಣೆಯನ್ನು ಕೊಡ್ತಾರೆ. ನರಸಿಂಹದೇವರ ಸ್ತೋತ್ರವನ್ನು ಮಾಡುವಾಗ ಪ್ರಹ್ಲಾದರಾಜರು ಹೇಳಿದಂತಹ ಮಾತು ಸಪ್ತಮ ಸ್ಕಂಧದಲ್ಲಿ ಬರ್ತಾ ಇದೆ. ನೈವೋದ್ವಿಜೇ ಭವದುರತ್ಯಯ ವೈತರಣ್ಯಾಃ ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತಃ ಶೋಚೇನುತೆ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ನನಗೆ ಸಂಸಾರ ಇದೆ ಅಂತ ನನಗೆ ಶೋಕ ಇಲ್ಲ, ನಾನು ಹೆದರಿಲ್ಲ ಅಂದರು ಪ್ರಹ್ಲಾದರಾಜರು. ಯಾಕೆ? ಇದೊಂದು ತರಹ ವಿಚಾರ ಮಾಡ್ತಾ ಹೋದರೆ ಸಂಸಾರ ಅಂತನ್ನೋದು ದಾಟಲಿಕ್ಕೆ ಆಗದೇ ಇರುವಂತಹ ವೈತರಣಿ ನದಿ ಇದ್ದ ಹಾಗೆ ಅದರೊಳಗೆ ಬಿದ್ದು ಬಿಟ್ಟಿದ್ದೀವಿ ನಾವು, ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಇದನ್ನು ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಆದರೆ ಅದರಿಂದ ನನಗೆ ಯಾವ ತರಹದ ಉದ್ವೇಗವೂ ಆಗ್ತಾ ಇಲ್ಲ. ಯಾಕೆ ಅಂತಂದರೆ, ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ. ಪವಿತ್ರವಾದಂತಹ ನಿನ್ನ ಪ್ರತಿಪಾದನೆಯನ್ನು ಮಾಡುವ ಶಾಸ್ತ್ರದ ಗಾನವನ್ನು ಮಾಡ್ತಾ ಮಾಡ್ತಾ ನನಗೊಂತರಹ ಮದ ಏರಿದಾಗ ಹೋಗ್ಬಿಟ್ಟು ಇದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಗೊತ್ತೇ ಆಗಲ್ಲ. ಮದ ಏರಿದಂಥವರಿಗೆ ಪ್ರವಾಹದಲ್ಲಿ ಹಾಕಿದರೂ ಕೂಡ ಎಷ್ಟೋ ತನಕ ಭಯ ಅಥವಾ ಏನಾಗುತ್ತೋ ಏನೋ ಚಿಂತೆ ಇರೋದಿಲ್ಲ. ಏನೋ ಈಗ ಹೊರಲಾಡ್ತಾ ಇರ್ತಾರೆ, ತೇಲಾಡ್ತಾ ಇರ್ತಾರೆ ಅಷ್ಟೇ. ಸ್ವಲ್ಪ ಹೊತ್ತಾದ್ಮೇಲೆ ಮದ ಇಳಿದೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಆಮೇಲೆ ಗಾಬರಿ ಆಗೋಕ್ಕೆ ಶುರು ಆಗುತ್ತೆ ಅವರಿಗೆ. ಆದರೆ ಇದು ಹೇಗೆ ಅಂತಂದರೆ, ಭಗವಂತನ ಕಥಾಮೃತ ಗಾನವನ್ನು ಮಾಡ್ತಾ ಮದ ಏರಿದಂತಹ ನನಗೆ ಈ ವೈತರಣಿ ನದಿಯಲ್ಲಿ ಬಿದ್ದರೂ ನನಗೇನು ತೊಂದರೆ ಆಗ್ತಾ ಇಲ್ಲ. ಆದರೆ ಶೋಕ ಆಗ್ತಾ ಇರೋದು ಯಾರನ್ನ ನೋಡಿ ಅಂದರೆ, ನನ್ನ ಜೊತೆಗೆ ಸಂಸಾರದಲ್ಲಿ ತುಂಬ ಜನ ಬಿದ್ದಿದ್ದಾರೆ. ಅವರೆಲ್ಲ ಎಂಥವರು ಅಂತಂದರೆ, ತೇ ವಿಮುಖ ಚೇತಸಃ, ನಿನಗೆ ವಿಮುಖರಾದಂತಹ ಸ್ವಭಾವವುಳ್ಳಂಥವರಾಗ್ಬಿಟ್ಟಿದ್ದಾರೆ. ನಿನಗೆ ವಿಮುಖರ್ಯಾಕಾದ್ರವರು ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತಃ, ಇಂದ್ರಿಯಗಳಿಂದ ಅನುಭವಿಸಬೇಕಾದಂತಹ ಸುಖಕ್ಕಾಗಿ ಅಂಥೇಳಿ ಹೊರಲಾರದಷ್ಟು ಭಾರವನ್ನು ಬೆನ್ನ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇದು ಹೇಗಿದ್ರೂ ಈ ವೈತರಣಿ ನದಿಯಲ್ಲಿ ಬಿದ್ದಂತಹ ವ್ಯಕ್ತಿ ಮುಳುಗಿ ಹೋಗ್ಬಿಡ್ತಾನೆ. ಮೇಲೆ ಭಾರ ಬೇರೆ ಹೊತ್ಕೊಂಡು ಬಿಟ್ಟ ಅಂತಂದರೆ ಭಾಳ ಬೇಗ ಮುಳುಗ್ತಾನೆ. ಅಂಥವರನ್ನ ನೋಡಿದರೆ ನನಗೆ ಶೋಕ ಆಗ್ತಾ ಇದೆ. ಅದಕ್ಕೆ ಅದು ಮುಂದೆ ಬರುತ್ತೆ ಅಲ್ಲಿ ಪ್ರಹ್ಲಾದರಾಜರ ಮಾತಲ್ಲಿ, ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ ಅಂತ. ಇಂತಹ ಕೃಪಣರಾದ ಸಜ್ಜನರು ಏನು ಈ ಶ್ಲೋಕದಲ್ಲಿ ಹೇಳಿದೀವಲ್ಲ, ಇಂಥವ್ರುಗಳನ್ನೆಲ್ಲ ಬಿಟ್ಟು ನಾನು ಒಬ್ಬನೇ ಒಬ್ಬನು ಮೋಕ್ಷಕ್ಕೆ ಹೋಗೋದಕ್ಕೂ ಇಷ್ಟಪಡಲ್ಲ ಅಂತ ಪ್ರಹ್ಲಾದ ಹೇಳಿದ. ಹೀಗೆ ಪ್ರತಿಯೊಬ್ಬ ಭಕ್ತರ ಅಂದರೆ ಭಗವಂತನ ಭಕ್ತರ ಸ್ವಭಾವ ಏನು ಅಂದರೆ, ನನಗೊಬ್ಬನಿಗಾದರೆ ಆಯಿತು, ಬೇರೆಯವರು ಏನಾದರೂ ಒದ್ದಾಡಿಕೊಳ್ಳಿ ಅಂತ ಅವರನ್ನು ಹಾಗೆ ಬಿಟ್ಟು ಹೋಗೋದು ಅಂತನ್ನೋದೇನಿದೆಯಲ್ಲ, ಅದು ಭಗವಂತನ ಭಕ್ತರ ಸ್ವಭಾವ ಅಲ್ಲ. ತಾನು ಒಂದು ಕ್ಷೇಮವನ್ನು ಹೊಂದುತ್ತಾ ಇದ್ದಾನೆ ಅಂತಂದರೆ ಅದರ ಜೊತೆಗೆ 4 ಜನರನ್ನು ತನ್ನ ಜೊತೆ ಕರ್ಕೊಂಡು ಹೋಗಿ ಅವರಿಗೂ ಅನುಕೂಲ ಮಾಡುವಂತಹ ಒಂದು ಸ್ವಭಾವ ಸಜ್ಜನರಿಗಿರುತ್ತೆ. ಅದೇ ಕಾರಣದಿಂದ ಸಜ್ಜನರು ಪ್ರವೃತ್ತ ಕರ್ಮಾನುಷ್ಠಾನವನ್ನು ತಾವು ಬಿಟ್ಟು ಅದರ ಸುಖವನ್ನು ಅನುಭವಿಸಿ ಅದನ್ನೇನು ಮಾಡ್ತಾರೆ,
ತಮ್ಮ ಜೊತೆಗೆ ತಮ್ಮ ಶಿಷ್ಯರಾಗಿ ಅಥವಾ ತಮ್ಮ ಬಾಂಧವರಾಗಿ ಇದ್ದಂತಹ ಇನ್ನನೇಕ ಸಜ್ಜನರಿಗೆ ಹೇಳಿಕೊಟ್ಟು ಪ್ರವೃತ್ತ ಕರ್ಮವನ್ನು ಬಿಡಿಸ್ತಾರೆ. ಇಂತಹ ಪ್ರವೃತ್ತ ಕರ್ಮವನ್ನು ಬಿಡಬೇಕು ಅಂತ ಹೇಳುವ ಭಾಗವತ ಶ್ಲೋಕಗಳನ್ನು ಮುಂದೆ ಹೇಳ್ತಾರೆ. ಜುಗುಪ್ಸಿತಂ ಧರ್ಮ ಕೃತೇನುಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀರಿತ ಸ್ಥಿತಃ ನ ಮನ್ಯತೆ ತಸ್ಯ ನಿವಾರಣಂ ಜನಃ. ಗುರುಗಳು ಬರ್ತಾರೆ, ಪ್ರವೃತ್ತ ಕರ್ಮವನ್ನು ಮಾಡಬೇಡಪ್ಪ ಅಂತ ಹೇಳ್ತಾರೆ. ಇವನು ಶಿಷ್ಯ ಕೂತ್ಕೊಂಡೇನೋ ಯಜ್ಞವನ್ನೋ ಯಾಗವನ್ನೇನೋ ಮಾಡ್ತಾ ಇದ್ದ, ಇಂಥವೆಲ್ಲ ಮಾಡಬೇಡಪ್ಪ ಅಂತ ಹೇಳ್ತಾರೆ. ಇವ್ರ ಹತ್ರ ಓದ್ಬಿಟ್ಟಿರ್ತಾನೆ, ಸ್ವಲ್ಪ ಬುದ್ಧಿ ಬಂದುಬಿಟ್ಟಿರುತ್ತೆ. ಇವನಂತಾನೆ ಶಿಷ್ಯ, ಅಲ್ಲ ರೀ, ನಾನೇನು ಮಾಡ್ತಾ ಇದ್ದೀನಿ, ವೇದೋಕ್ತವಾದದ್ದನ್ನೇ ಮಾಡ್ತಾ ಇದ್ದೀನಿ, ನಾನು ವೇದ ವಿರುದ್ಧವಾದದ್ದನ್ನು ಮಾಡ್ತಾ ಇದ್ದೀನ ಅಂತಂತಾರೆ. ಈ ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಇದರಿಂದ ಸ್ವರ್ಗವಾಗತ್ತೆ ಅಂತ ವೇದದಲ್ಲಿ ಹೇಳಿದ್ದಾರೆ. ವೇದದಲ್ಲಿ ಹೇಳಿದ್ದನ್ನೇ ನಾನು ಮಾಡ್ತಾ ಇದ್ದೀನಿ, ಇದು ಸ್ವಧರ್ಮ, ಇದನ್ನು ಮಾಡೋದನ್ನು ಬೇಡ ಅಂತ ಇದ್ದೀರಲ್ಲ ನೀವು ಅಂತ ಗುರುಗಳಿಗೆ ಆಕ್ಷೇಪ ಮಾಡ್ತಾನೆ ಶಿಷ್ಯ. ಅದಕ್ಕೆ ಗುರುಗಳು ಹೇಳ್ಕೊಡುವಂತಹ ಮಾತೇನು ಅಂತಂದರೆ, ನೋಡಪ್ಪ, ಇಂತಹ ಪ್ರವೃತ್ತ ಕರ್ಮವನ್ನು ಮಾಡ್ರಿ ಅಂತ ಈ ರೀತಿಯಾಗಿ ವೇದದಲ್ಲಿ ಏನಾದರೂ ಹೇಳಿದರೆ ಅದೊಂಥರ ಏನಾಗೋಗ್ಬಿಡತ್ತೆ, ಜುಗುಪ್ಸಿತಂ ಧರ್ಮಕೃತೇನು ಶಾಸನಂ, ಅದು ಅತ್ಯಂತ ವ್ಯರ್ಥ ಅಂತಾಗತ್ತೆ. ಯಾರು ಸ್ವಭಾವತಃ ಅನುರಕ್ತರಾಗಿರ್ತಾರೆ, ವಿಷಯಗಳು ಬೇಕು ಬೇಕು ಅಂತ ಓಡಿ ಹೋಗ್ತಾ ಇರ್ತಾರೆ, ಅವರಿಗೆ ಮತ್ತಷ್ಟು ತೊಂದರೆಯನ್ನು ಕೊಡುವಂತಹ ರೀತಿ ಇದು. ಹೇಗೆ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅರಣ್ಯಕಾಚಾರ್ಯರು. ವೃಕ್ಷಾತ್ ಅಧಃಪತಿತಸ್ಯ ದಂಡೇನ ತಾಡನವಿವ ಅಂತ. ಮರದ ಮೇಲೆ ಹತ್ತಿ ಕೂತವನು ಕಾಲ್ ಜಾರಿ ಕೆಳಗೆ ಬಿದ್ದ. ಬಿದ್ದ ಕೂಡಲೇ ಅವನಿಗೇನೋ ಅನುಕೂಲ ಮಾಡ್ತೀವಿ ಅಂತನ್ನೋ ತರಹ ಹೋಗಿ ಕೋಲಿಂದ ತಗೊಂಡು ದಡದಡ ಒಂದು 4 ಹೊಡೆದ್ರೆ ಇನ್ನಷ್ಟು ತೊಂದರೆ ಆಗುತ್ತೆ ಅವನಿಗೆ. ಅನುಕೂಲ ಏನಾಗಲ್ಲ ಅದರಿಂದ. ಇನ್ನೂ ಬೀಳ್ತಾ ಇರುವ ವ್ಯಕ್ತಿಯನ್ನು ಹಿಡಿದು ಕರ್ಕೊಂಬಂದು ಪಕ್ಕ ಕೂಡಿಸಿದ್ರೆ ಒಂಥರ, ಇಲ್ಲ ಬಿದ್ದ ಮೇಲಾದರೂ ಅವನು ಎಬ್ಸಿದ್ರೆ ಒಂಥರ, ತಗೊಂಡ ಮೇಲೆ ಕೋಲು ಹೊಡೆದ್ರೆ ಹಾಗಾಗತ್ತೆ. ಏನೋ ಸ್ವತಃನೇ ರಾಗದಿಂದ ತೊಂದರೆಗೊಳಗಾದಂತಹ ವ್ಯಕ್ತಿಗೆ ಮತ್ತಷ್ಟು ರಾಗವನ್ನು ಹೆಚ್ಚು ಮಾಡಿಸುವಂತಹ ಈ ತರಹದ ಮಾತುಗಳನ್ನು ಆಡೋದು ಅಂತನ್ನೋದೇನಿದೆಯಲ್ಲ, ಇದು ವೇದಕ್ಕೆ ಶೋಭೆಯನ್ನು ತಂದುಕೊಡೋದಿಲ್ಲ. ಅದಕ್ಕಾಗಿ ವೇದಕ್ಕೆ ಸರಿಯಾದ ಅರ್ಥವನ್ನು ಹೇಳಬೇಕು ಅಂತಂದರೆ ಏನು ಮಾಡಬೇಕು? ಈ ರಾಗವೆಂಬ ದೋಷ ಪರಿಹಾರವಾಗುವಂತೆ ಆ ವೇದಕ್ಕೆ ಅರ್ಥ ಹೇಳಬೇಕು. ವೇದಗಳಲ್ಲಿ ಇಂತಹ ಫಲಗಳು ಬೇಕು ಅಂದರೆ ಈ ಯಾಗ ಮಾಡ್ರಿ ಅಂತ ಹೇಳಿರೋದೆಲ್ಲ ಯಾವುದ್ರ ಸಲುವಾಗಿ? ಸ್ವಾರಸಿಕವಾಗಿ ಶುದ್ಧವಾದ ಭಗವತ್ ಪ್ರೀತಿಕರವಾದ ಕರ್ಮಗಳನ್ನು ಮಾಡ್ರಿ ಅಂತ ಒಂದೇ ಸರಿಗೆ ಹೇಳಿಬಿಟ್ರೆ ಅದರಲ್ಲಿ ಪ್ರವೃತ್ತರಾಗೋದಿಲ್ಲ ಕೆಲವ ಮಂದಾಧಿಕಾರಿಗಳು ಅಂತಾದುದರಿಂದ ಅವರಿಗೆ ಪ್ರಾರಂಭಕ್ಕೆ ರುಚಿ ಹತ್ತಿಸೋದಕ್ಕಾಗಿ ಅಂತ ಹೇಳಿದಷ್ಟೇ ಹೊರತು ಅದನ್ನೇ ಕೊನೆ ತನಕ ಆತ್ಯಂತಿಕವಾಗಿ ಇಟ್ಕೊಳ್ಳಿ ಅಂತ ನಿಮ್ಗೆ ಯಾರು ಹೇಳಿದರು? ಆದ್ದರಿಂದ ವಾಕ್ಯಗಳಿಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಂದಿಗೂ ಕೂಡ ನಮ್ಮ ಶಾಸ್ತ್ರದಲ್ಲಿ ಪ್ರವೃತ್ತ ಕರ್ಮಗಳ ಅನುಷ್ಠಾನವನ್ನು ಮಾಡ್ರಿ ಅಂತಲೇ ಹೇಳಿದ್ದಾರೆ ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬಾರದು ಅಂತ ಅಭಿಪ್ರಾಯ ಇದೆ. ಕಸ್ತಂ ಸ್ವಯಂ ತದಭಿಜ್ಞೋ ವಿಪಶ್ಚಿತ್ ಅವಿದ್ಯಾಯಾಂ ಅಂತರೇ ವರ್ತಮಾನಂ ದೃಷ್ಟ್ವಾ ಪುನಸ್ತಂ ಸಘೃಣಃ ಕುಬುದ್ಧಿಂ ಪ್ರಯೋಜಯೇದುತ್ಪಥಗಂ ಯಥಾಂಥಂ. ಒಂದು ಸರಿ ಹೇಳಿದರೆ 2 ಸರಿ ಹೇಳಿದರೆ ಅವನಿಗೆ ಒಪ್ಪಿಗೆ ಆಗಲ್ಲ. ಯಾಕೆ ಅಂದರೆ ಇಂಥದ್ದೇನೋ ಸ್ವರ್ಗ ಆಗತ್ತೆ, ಇಂಥದ್ದೇನೋ ಫಲ ಆಗತ್ತೆ ಅಂತ ಆಸೆ ಹುಟ್ಟಿಸ್ಬಿಟ್ಟಿರ್ತಾರೆ. ಅವನು ಒಪ್ಪಲ್ಲ. 1-2 ಸರಿ ವಾದ ಮಾಡಿದ ಹಾಗೆ ಮಾಡಿ ಅವನು ಒಪ್ಪಲಿಲ್ಲ ಅಂತಂದು ಕೂಡಲೇ ಕೋಪ ಮಾಡಿಕೊಂಡು ಗುರುಗಳು ಅಂತಾದಂಥವ್ರು, ಹೌದು ನೋಡಿ ನೀನು ಹೇಳಿದ್ದೆ ನಿಜ. ಅವನ ಶಿಷ್ಯನಿಗೆ ಏನು ಅನಿಸ್ಬಿಡ್ತು, ಗುರುಗಳು ಒಪ್ಕೊಂಡ್ಬಿಟ್ರು ಅನ್ನಿಸ್ತು. ಅವರು ಒಪ್ಕೊಂಡಿರೋದಿಲ್ಲ, ಇವನಿಗೆ ಹೇಳಿ ಉಪಯೋಗ ಇಲ್ಲ, ಹಾಳಾಗಲಿ, ಹೌದೌದು ನೀನು ಮಾಡ್ತಿರೋದು ಸರಿ ಇದೆ ಮಾಡಪ್ಪ ಅಂತ ಹೇಳಿ ಹೊರಟೋಗ್ಬಿಟ್ರು ಅಂತ ಆದರೆ
ಅದು ಸರಿಯಲ್ಲ ಅಂತಾರೆ ಭಾಗವತ. ಅದಕ್ಕೆ ಪಂಚಮ ಸ್ಕಂಧದ ಮಾತನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಸ್ವತಃ ತದಭಿಜ್ಞ, ಸರಿಯಾದ ದಾರಿ ಏನು ಅಂತ ಗೊತ್ತಿದ್ದಂತಹ ಗುರು ಅಂತಾದಂಥವನು ಈ ಅಜ್ಞಾನದ ಆಳವಾದ ಬಾವಿಯಲ್ಲಿ ಬೀಳುತ್ತಿರುವಂತಹ ಒಬ್ಬ ವ್ಯಕ್ತಿಯನ್ನು, ದಯಾ ಅಂತನ್ನುವ ಗುಣ ಇತ್ತು ಅಂತಾದರೆ ಯಾರು ತಾನೇ ತಡೆಯೋದಿಲ್ಲ ಹೇಳಿ. ಅದಕ್ಕೆ ಯಥಾ ಅಂಧಂ ಅಂತ ಉದಾಹರಣೆ ಕೊಡ್ತಾರೆ. ಒಬ್ಬ ಕುರುಡ ಅಂತಾದಂಥವನು ತಪ್ಪು ದಾರಿಗೆ ಹೋಗ್ತಾ ಇದ್ದಾನೆ, ಹೋಗಿ ಆಳಕ್ಕೆ ಬಿದ್ದು ಕೈಕಾಲು ಮುರ್ಕೊಳ್ತಾನೆ ಅಂತಾದಾಗ, ನೋಡೋ ನೀನು ಸರಿಯಾದ ದಾರಿಗೆ ಹೋಗ್ತಾ ಇಲ್ಲ ಅಂತ ಮೊದಲು ಹೇಳ್ತಾರೆ. ಅವನ ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡಿರ್ತಾನೆ, ಆ ಕೋಲ್ ತಾಕಿಸ್ತಾನೆ, ಏನು ತೊಂದರೆ ಇಲ್ಲ ಮುಂದೆ ಅಂತಾನೆ. ಆದರೆ ನಮಗೆ ಕಣ್ಣಿದೆ, ನಮಗೆ ಕಾಣಿಸ್ತಾ ಇದೆ, ಇಲ್ಲ ಅವನು ಹೋದರೆ ಹೀಗೆ ಮುಂದೆ ಹೋದ ಅಂದರೆ ಬೀಳ್ತಾನೆ. ಕೊನೆಗೆ ನಾವು ಹೇಳೋಷ್ಟು ಹೇಳಿ ಏನು ಮಾಡ್ತೀವಿ, ಬಲಾತ್ಕಾರವಾಗಿ ಎಳೆದು ಈ ಕಡೆ ತಂದು ಕೂಡಿಸ್ತೀವಿ. ಅವನಿಗೆ ಸ್ವಲ್ಪ ತತ್ಕಾಲದಲ್ಲಿ ಕೋಪ ಬರಬಹುದು, ಆದರೂ ಕೂಡ ಅವನನ್ನು ಈ ಕಡೆ ತಂದು ಕೂಡಿಸಿ, ನೋಡು ಅಲ್ಲಿ ಹೋದರೆ ಹೀಗಾಗತ್ತೆ, ಕೇಳಲಿಲ್ಲ ಇನ್ನೂ 10 ಜನ ಕರೆದು ಕೇಳಿ, ಇವ್ರನ್ನೆಲ್ಲ ಕೇಳಿ, ಹೌದಲ್ವ ನಾನು ಹೇಳಿ ಕೇಳು, ಒಟ್ಟೇನಾದರೂ ಮಾಡಿ ಆ ಕುರುಡನನ್ನು ಆ ಹಳ್ಳದಿಂದ ಬೀಳೋದನ್ನು ತಪ್ಪಿಸ್ಬೇಕು ಅಂತನ್ನುವ ಅಭಿಪ್ರಾಯ ನಮಗೆ ಹೇಗಿರುತ್ತೋ ಹಾಗೆ ಸಹೃಣ ದಯೆ ಎಂಬ ಗುಣದಿಂದ ಕೂಡಿದಂತಹ ಸಜ್ಜನರು ಏನು ಮಾಡಬೇಕು, ತಮ್ಮ ಜೊತೆಗಿದ್ದಂತಹ ಪ್ರವೃತ್ತ ಕರ್ಮದಲ್ಲಿ ಆಸಕ್ತರಾದಂತಹ ಸಜ್ಜನರನ್ನು ಪ್ರವೃತ್ತ ಕರ್ಮದಿಂದ ಬಿಡಿಸಬೇಕು. ಯಾರು ಬಿಡಿಸಲ್ಲ ಅವರನ್ನು ಎಷ್ಟು ನಿಕೃಷ್ಟವಾಗಿ ಶಾಸ್ತ್ರ ಹೇಳಿದೆ, ಎಷ್ಟು ಅಧಿಕಾರ ಭ್ರಷ್ಟರನ್ನಾಗಿ ಶಾಸ್ತ್ರ ಮಾಡುತ್ತೆ ಅನ್ನೋದನ್ನು ಮುಂದೆ ಹೇಳ್ತಾರೆ. ಇವೆಲ್ಲ ಮಾತುಗಳು ಋಷಭ ಗೀತದಲ್ಲಿ ಬರುವಂಥದ್ದು. ಪರಮಾತ್ಮ ಋಷಭ ತನ್ನ ಮಕ್ಕಳಾದಂತಹ ಭರತ ಮೊದಲಾದವರಿಗೆ ಹೇಳಿದ ಮಾತು ಪಂಚಮ ಸ್ಕಂಧದಲ್ಲಿ ಬರ್ತದೆ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಪ್ರವೃತ್ತ ಮಾರ್ಗದಲ್ಲಿ ನಮ್ಮನ್ನು ಯಾರು ಪ್ರೇರಣೆ ಮಾಡ್ತಾರೆ ಅವರು ನಮ್ಮ ಗುರುಗಳೇ ಆಗಿರಬಹುದು, ಅವರು ಗುರುಗಳು ಅಂತ ಅನಿಸ್ಕೊಳ್ಳೋದಕ್ಕೆ ಅರ್ಹರಲ್ಲ. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಗುರುಗಳು ಅಂತಾದಂಥವರೇ ಪ್ರವೃತ್ತ ಕರ್ಮದಲ್ಲಿ ನಮ್ಮನ್ನು ತೊಡಗಿಸ್ತಾರೆ. ಆ ಅಂಶದಲ್ಲಿ ಗುರುಗಳನ್ನು ಗುರುಸ್ಥಾನದಲ್ಲಿ ಇಟ್ಕೊಳ್ಳುವ ಅಗತ್ಯ ಇಲ್ಲ. ಅದರಂತೆ ಸ್ವಜನ, ನಮ್ಮ ಬಂಧು ಬಳಗದವರು, ಅನೇಕ ರೀತಿಯಲ್ಲಿ ನಮಗೆ ಉಪಕಾರವನ್ನು ಮಾಡಿದಂಥವರೇ ಇರಬಹುದು. ಆದರೆ ಈ ವಿಷಯದಲ್ಲಿ ಮಾತ್ರ ಅವರುಗಳ ಮಾತನ್ನು ನಾವು ನಂಬಬೇಕಾದದಿಲ್ಲ. ತಂದೆ ತಾಯಿ ಕೊನೆಗೆ ಎಲ್ಲಿ ತನಕ ಅಂದರೆ ದೇವತೆಯ ಪರ್ಯಂತ ತೆಗೆದುಕೊಂಡ್ಬಿಟ್ಟಿದ್ದಾರೆ. ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್, ಗಂಡ ಹೆಂಡತಿಯರ ಸಂಬಂಧದವರೆಗೆಯೂ ಕೂಡ ಹೋಗಿ ಹೇಳ್ತಾರೆ, ಯಹ ಸಮುಪೇತ ಮೃತ್ಯುಂ ನಮೋಚಯೇ, ಬಂದೊದಗಿದಂತಹ ಅಧಃಪಾತವನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತಾದರೆ ಅವರು ಯಾರು ಈ ಸ್ಥಾನದಲ್ಲಿ ಇದ್ದರೂ ಕೂಡ ಅವರು ಆ ಸ್ಥಾನಕ್ಕೆ ತಕ್ಕ ವ್ಯಕ್ತಿಗಳಲ್ಲ ಅಂತ ತಿಳಿದುಕೋಬೇಕು. ಅದಕ್ಕೆ ಪ್ರಹ್ಲಾದರಾಜರು ಹೇಳಿದಂತಹ ಸಪ್ತಮ ಸ್ಕಂಧದಲ್ಲಿ ಬರುವ ಶ್ಲೋಕವನ್ನು ಇಲ್ಲಿ ವ್ಯಾಖ್ಯಾನದಲ್ಲಿ ಆರಣ್ಯಕಾಚಾರ್ಯರು ಕೊಡ್ತಾರೆ. ಅಲ್ಲೇನಾಗ್ಬಿಟ್ಟಿತ್ತು, ಪ್ರಹ್ಲಾದನ ಸ್ಥಳದಲ್ಲಿ ಏನಾಗೋಗಿತ್ತು, ಪ್ರಹ್ಲಾದ ದೈತ್ಯ ಬಾಲಕರನ್ನೆಲ್ಲ ಕೂಡಿಸ್ಕೊಂಡು ಉಪದೇಶ ಮಾಡ್ತಾ ಇದ್ದ. ನೀವು ಹೀಗೆ ಮಾಡಬೇಡಿ, ಹಾಗೆ ಮಾಡಿರಿ, ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು, ವಯಸ್ಸು ಚಿಕ್ಕದಿದೆ ಅಂತ ಬಿಡಬೇಡಿ, ಕೌಮಾರಾವಸ್ಥೆಯಲ್ಲೇ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಎಲ್ಲ ಹೀಗೆಲ್ಲ ಹೇಳಬೇಕಾದ್ರೆ ಮತ್ತೆ ನಮ್ಮ ಗುರುಗಳು ಇದನ್ನು ಹೇಳ್ಕೊಡ್ತಾ ಇಲ್ವಲ್ಲ ಅಂತ ದೈತ್ಯ ಬಾಲಕರು ಪ್ರಹ್ಲಾದನನ್ನು ಕೇಳಿದರು. ಈಗ ಪ್ರಹ್ಲಾದ ಸ್ವಯಂ ಘೋಷಿತ ಗುರು ಆಗಿಬಿಟ್ಟಿದ್ದಾನೆ ಅವ್ರಿಗೆ. ದೈತ್ಯ ಬಾಲಕರೇನು ನಮ್ಮ ಪಾಠ ಹೇಳು ಅಂತ ಏನೋ ಅವ್ರ ಹತ್ರ ಬಂದು ಕೇಳ್ಕೊಂಡಿಲ್ಲ. ಪ್ರಹ್ಲಾದನನ್ನು ಆ ದೈತ್ಯ ಬಾಲಕರೆಲ್ಲ ಒಬ್ಬ ಮಿತ್ರ ಅಂತಷ್ಟೇ ತಿಳಿದುಕೊಂಡಿರೋದು.
ಇವನಿಗೇನು ಅಂದರೆ ಅವ್ರನ್ನೆಲ್ಲ ನೋಡಿ ಅವ್ರು ಆಟ ಆಡ್ತಾ ಇರೋದು, ಅವ್ರು ಪಾಠ ಹೇಳಿಸ್ಕೊಳ್ತಾ ಇರೋದು, ಅದನ್ನು ಗಟ್ಟಿ ಹಾಕ್ತಾ ಇರೋದನ್ನ ನೋಡಿದ್ರೆ ಸಂಕಟ ಆಗ್ತಾ ಇದೆ. ಇವರೆಲ್ಲ ಪಾಪ ಹಾಳಾಗ್ತಾ ಇದಾರಲ್ಲ, ಒಳ್ಳೆಯವರಲ್ಲ ಅಂತ ಹೋಗಿ ಇವನೇ ಅವ್ರ ಮೈ ಮೇಲೆ ಬಿದ್ದು ಬರ್ರೋ ಅಂತ ಕರೆದು ಹೇಳ್ತಾ ಇರೋವಂಥ ಮಾತು. ಅವಾಗೇನಾಗತ್ತೆ, ಅವರನ್ನು ತಂದೆ ತಾಯಿಗಳೇ ಕರ್ಕೊಂಡು ಬಂದು ಈ ಷಂಡಾಮರ್ಕರ ಹತ್ರ ಬಿಟ್ಟಿತ್ತು. ಷಂಡಾಮರ್ಕರು ಏನು ಹೇಳ್ತಾರೆ ಅದು ಏನೇ ಇರಲಿ, ಅದು ಪ್ರತ್ಯಕ್ಷಕ್ಕೆ ವಿರುದ್ಧವೇ ಇರಬಹುದು, ಪ್ರಮಾಣಗಳಿಗೆ ವಿರುದ್ಧವೇ ಇರಬಹುದು, ಗುರುಗಳು ಹೇಳ್ಕೊಟ್ಟಿದ್ದಾರೆ, ನಾವು ಅದನ್ನು ನಂಬಬೇಕು. ಅದು ಒಂದು ಹಂತದಲ್ಲಿ ಪಾಪ ಶಿಷ್ಯನಿಗೆ ಅನಿವಾರ್ಯವೂ ಕೂಡ ಆಗತ್ತೆ. ಗುರುಗಳು ಹೇಳಿದ್ದಕ್ಕೆ ಬಗ್ಗೆನೂ ಕೂಡ ಒಂದೊಂದಕ್ಕೂ ಸಂದೇಹ, ಇವ್ರು ಹೇಳ್ಕೊಡ್ತಾ ಇದ್ದಾರೆ, ಸರಿ ಹೇಳ್ಕೊಡ್ತಾ ಇದ್ದಾರೋ ಇಲ್ಲೋ ಒಂದು ಪ್ರತಿಯೊಂದ್ರ ಬಗ್ಗೆ ಸಂದೇಹ ಪಡ್ತಾ ಕೂತ್ಕೊಂಡ್ಬಿಟ್ರೆ ಶಿಷ್ಯ ಉದ್ಧಾರ ಆಗಲ್ಲ. ಕೆಲವು ಶಿಷ್ಯರಿಗೇನಾಗೋಗುತ್ತೆ, ಕಾರಣಾಂತರಗಳಿಂದ ಷಂಡಾಮರ್ಕರಂತಹ ಗುರುಗಳು ಸಿಕ್ಕಿಬಿಟ್ರು ಅಂತ ಆಗ್ಬಿಟ್ರೆ, ಅವರು ತಪ್ಪು ದಾರಿಯ ಕಡೆಗೆ ಕರೆದುಕೊಂಡು ಹೊರಟರು ಅಂತಾದಾಗ ಸಂದೇಹ ಬಂದ್ಬಿಡುತ್ತೆ. ಪ್ರಹ್ಲಾದನಂತಹ ಮತ್ತೊಬ್ಬ ಹಿತೈಷಿಗಳು ಬಂದು ಹೇಳಿದಾಗ ನಂಬಿಕೆ ಬರಲ್ಲ. ಸ್ವತಃ ಪ್ರಹ್ಲಾದನು ಷಂಡಾಮರ್ಕರ ಪಾಠ ಕೂತ್ಕೊಳ್ಳೋನೆ. ಅಲ್ಲಪ್ಪ, ನೀನು ಅವ್ರ ಪಾಠ ಕೂತಿರ್ತೀಯ, ನೀ ಅದನ್ನು ಗಟ್ಟಿ ಹಾಕ್ತೀಯೋ ಬಿಡ್ತೀಯೋ ವಿಚಾರ ಬೇರೆ. ಆದರೆ ಅಲ್ಲಿ ಕೂತ್ಕೊಂಡು ಕೇಳ್ತೀಯ, ನಮ್ಮ ಜೊತೆಗೆ ನೀನು ಕೂತಿರ್ತೀಯ, ಅವ್ರು ಹೇಳಿದ್ದಕ್ಕೆ ಮತ್ತೆ ವಿರೋಧ ಬಂತಲ್ಲ ಅಂತ ಕೇಳಿದ್ರು. ಆವಾಗ ಅವನು ಪ್ರಹ್ಲಾದ ಹೇಳಿದ ಮಾತೇನು ಅಂದರೆ, ಗುರುಕ್ತಮಪಿ ನಗ್ರಾಹ್ಯಂ ಯದನರ್ಥೇರ್ಥ ಕಲ್ಪನಂ. ಗುರುಗಳು ಹೇಳಿದ್ದನ್ನೆಲ್ಲ ಕೇಳ್ತೀನಿ ಅಂತಂತೀರಲ್ಲಪ್ಪ ನೀವು, ಹೌದು ಗುರುಗಳು ಹೇಳಿದ್ಮೇಲೆ ಮತ್ತೆ ನಾನು ಕೇಳಲೇಬೇಕು. ಒಂದು ಪಕ್ಷ ಸುಮ್ಮನೆ ಷಂಡಾಮರ್ಕರು ಬಂದು ಹೇಳ್ತಾರೆ, ನೋಡ್ರಪ್ಪ ಎಲ್ಲರೂ ಪಟಪಟ ನಡ್ರಿ, ಬಾವಿಯಲ್ಲಿ ಹಾರ್ಕೊಳ್ಳಿ. ಹಾರ್ಕೊಳ್ತೀರಾ? ಅವ್ರ ಮಾತು ಕೇಳಿದ್ರೆ ಆಗೋಯ್ತು, ನಾವು ಸತ್ತೋಗ್ತೀವಿ, ಹಾರಕ್ಕಾಗಲ್ರಿ ಅಂತಂತಾನೆ ಶಿಷ್ಯ. ಯಾಕೆ? ಗುರುಗಳು ಹೇಳಿದ್ದಾರೆ ಅಂತಾದರೂ ಕೂಡ ಇದರೊಳಗೆ ಅನರ್ಥ ಇದೆ ಅನ್ನುವ ಪರಿಜ್ಞಾನ ಶಿಷ್ಯನಿಗೆ. ಚೂರು ಯೋಚನೆ ಮಾಡುವ ಬುದ್ಧಿ ಇರುತ್ತಲ್ಲ, ಇವರು ಗುರುಗಳು ಹೇಳ್ತಾ ಇದ್ದಾರೆ ಬಾವಿಯಲ್ಲಿ ಹಾರು ಅಂತ, ಹಾರಿಬಿಟ್ರೆ ನನಗೆ ಅನರ್ಥವಾಗತ್ತೆ, ನಾನು ಬಾವಿಯಲ್ಲಿ ಹಾರಬಾರ್ದು ಅಂತ ಹೇಳೋ. ಹಾಗೆಯಪ್ಪ, ಗುರುಗಳು ಹೇಳಿದಂತಹ ಕೆಲವು ಮಾತುಗಳಲ್ಲಿ ಹಿನ್ನೆಲೆಯಲ್ಲಿ ಅನರ್ಥ ಇರುತ್ತೆ. ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ನಿನಗೆ ಗೊತ್ತಾಗಿಲ್ಲ, ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹಿತೈಷಿಯಾಗಿ ಮಿತ್ರನಾಗಿ ಕೂತು ನಿನಗೆ ಹೇಳ್ಕೊಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆ ಇದ್ದರೆ ಕೇಳು. ಈ ತರಹದ ಅನರ್ಥವನ್ನು ಗುರುಗಳು ಪಡೆಯುವಂತೆ ನಾವು ಪ್ರೇರಣೆ ಮಾಡ್ತಾ ಇದ್ದಾರೆ ಅಂತಾದರೆ, ಗುರುಗಳು ಸ್ಥಾನ ಭಾಳ ಒಳ್ಳೆಯದೇ, ಪಾಪ ಹೇಳ್ಕೊಟ್ಟಿದ್ದಾರೆ ನಿಜ. ಆದರೆ ಗುರುಕ್ತಮಪಿ ನಗ್ರಾಹ್ಯಂ, ಗುರುಗಳು ಹೇಳಿದ್ದನ್ನು ಕೂಡ ಕೇಳಬಾರ್ದು. ಗುರು ಅಂತ ಅಷ್ಟೇ ಅಲ್ಲ, ಗುರು ಮುಂದೆಲ್ಲ ಅದಕ್ಕೆ ಶ್ಲೋಕದಲ್ಲಿ ಕೊಟ್ಟಿದ್ದು ಸ್ವಜನಃ ಪಿತಾ ಜನನಿ ಪತಿ ದೈವಂ ಅಂತ. ಸ್ವಜನರೇ ಆಗಿರಬಹುದು, ತಂದೆಯೇ ಆಗಿರಬಹುದು, ತಾಯಿಯೇ ಆಗಿರಬಹುದು, ಗಂಡನೇ ಆಗಿರಬಹುದು, ಹೆಂಡತಿನೇ ಆಗಿರಬಹುದು. ಅನರ್ಥವನ್ನು ಪಡೆಯುವಂತೆ ನಮ್ಮನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಮಾತನ್ನು ಕೇಳಲಿಕ್ಕೆ ಹೋಗಬಾರ್ದು. ಸಂದೇಹ ಬಂತ, ಆ ಪರಿಸ್ಥಿತಿ ಬಂತಾ, ಸ್ವಲ್ಪ ಕೂತು ವಿಮರ್ಶೆ ಮಾಡಬೇಕು. ಯಾವುದು ಅನರ್ಥ, ಯಾವುದು ಅನರ್ಥ ಅಲ್ಲ, ಯಾವುದನ್ನು ಮಾಡಿದರೆ ಯಾವುದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಚೂರು ಯುಕ್ತಿಯನ್ನು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಹಾಗೆ ಮಾಡಬೇಕು. ಅಂತಹ ದೃಢ ಸಂದರ್ಭಗಳಲ್ಲಿ ತಂದೆ ತಾಯಿ ಬಂಧು ಬಳಗ ಗುರುಗಳು ಎಲ್ಲರ ವಿರೋಧವನ್ನು ಕೂಡ ಸಜ್ಜನರು ಸಹಿಸಿಕೊಳ್ಬೇಕಾಗತ್ತೆ. ಏನು ಮಾಡಲಿಕ್ಕಾಗಲ್ಲ. ಆ ಥರ ಎಲ್ಲ ತಂದೆ ತಾಯಿಗಳ ವಿರೋಧ ಎಲ್ಲ ಮಾಡೋಕ್ಕಾಗಲ್ಲ ಬಿಡ್ರಿ ಅಂದರೆ ಅದಕ್ಕೆ ಮುಂದಿನ ಶ್ಲೋಕ ಕೊಡ್ತಾರೆ. ಸತೀದೇವಿ ತನ್ನ ತಂದೆಯಾದಂತಹ ದಕ್ಷ ಪ್ರಜಾಪತಿಯ ವಿರೋಧವನ್ನು ಮಾಡಿದಂತಹ ಪ್ರಸಂಗವನ್ನು ಉಲ್ಲೇಖ ಮಾಡ್ತಾರೆ. ಮಾವಃ ಪದವ್ಯಃ ಪಿತರಸ್ಮದಾಸ್ಥಿತಾಃ ಯಾ ಯಜ್ಞಶಾಲಾಸನಧೂಮವರ್ತ್ಮನಾಂ ಕದನ್ನ ತೃಪ್ತೈರಸುಭೃದ್ಭಿರೀಡಿತಾಃ ಅವ್ಯಕ್ತಲಿಂಗಾವಧೂತ ಸೇವಿತಾಃ. ಚತುರ್ಥ ಸ್ಕಂದದಲ್ಲಿ ಬರುವಂತಹ ಮಾತಿದು. ಸತೀದೇವಿ ದಕ್ಷ ಪ್ರಜಾಪತಿ ಮಾಡ್ತಾ ಇರುವಂತಹ ಯಜ್ಞಕ್ಕೆ ಬಂದಿದ್ದಾಳೆ. ಗಂಡನ ಮಾತನ್ನು ಮೀರಿ ಬಂದಿದ್ದಾಳೆ. ಹೋಗ್ಬೇಡ ಅಲ್ಲಿಗೆ, ಅವಮಾನ ಮಾಡ್ತಾನೆ ನಿಮ್ಮಪ್ಪ ಅಂತ ಹೇಳಿದರೂ ಕೂಡ ಕೇಳದೆ ಸತೀದೇವಿ ಬಂದ್ಬಿಟ್ಟಿದ್ದಾಳೆ. ನೋಡಿದಾಗ ಅವಳಿಗೆ 5 ನಿಮಿಷದಲ್ಲಿ ಗೊತ್ತಾಯಿತು ಏನು ಪರಿಸ್ಥಿತಿ ನಡೀತಾ ಇದೆ ಅಂತ. ಮೇಲ್ನೋಟಕ್ಕೆ ನೋಡುವಂಥವರಿಗೇನು, ಒಳ್ಳೆ ವೇದೋಕ್ತವಾದಂತಹ ಬೃಹಸ್ಪತಿ ಸವ ಎಂಬ ಯಾಗ ನಡೀತಾ ಇದೆ. ವಾಜಪೇಯ ಯಾಗವನ್ನು ಮಾಡಿ ಮುಗಿಸಿದ್ದಾನೆ ದಕ್ಷ ಪ್ರಜಾಪತಿ. ಈಗೇನು ಮಾಡ್ತಾ ಇದ್ದಾನೆ, ಬೃಹಸ್ಪತಿ ಸವವನ್ನು ಮಾಡ್ತಾ ಇದ್ದಾನೆ. ಒಳ್ಳೆ ವೇದೋಕ್ತವಾದ ಯಾಗ ನೋಡ್ರಿ. ಎಂತೆಂತಹ ಜ್ಞಾನಿಗಳಾದ ಋಷಿಗಳು, ಭೃಗು ಮೊದಲಾದ ಋಷಿಗಳೆಲ್ಲ ಕೂತ್ಕೊಂಡಿದ್ದಾನೆ ಅವನು ಋತ್ವಿಜರಾಗಿ. ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ.
ಯಜ್ಞ ಶಾಲೆ ಇದೆ, ಹೊಗೆ ಬರ್ತಾ ಇದೆ. ಇದನ್ನೆಲ್ಲ ನೋಡಿದರೆ ಏನನ್ಸುತ್ತೆ ನಮಗೆ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವರು, ಇದು ಅನುಕರಣೀಯ ಅಂತ ಅನಿಸ್ಬಿಡತ್ತೆ. ಸತೀದೇವಿ ಅದರ ಸೂಕ್ಷ್ಮವಾದ ಅಂಶವನ್ನು ಪರಿಗಣಿಸಿದ್ಲು, ನೋಡಿದ್ಲು, ತಿಳಿದುಕೊಂಡ್ಲು. ತಂದೆ ಎಂಬ ಸ್ಥಾನವೇ ಇರಬಹುದು, ಆದರೆ ಅವಳದನ್ನು ತಿರಸ್ಕರಿಸಿಬಿಟ್ಲು. ಅಪ್ಪ, ಹೇ ಪಿತಃ ಅಂತ ಸಂಬೋಧನ ಮಾಡಿದ್ಲು. ಅಪ್ಪ, ನಿಮ್ಮ ದಾರಿ ನನಗೆ ಬೇಡ ಅಂದ್ಬಿಟ್ರು. ವಹ ಪದವ್ಯ ನಹ ಮಾ, ನಿಮ್ಮ ದಾರಿಗಳು ನಮಗೆ ಬೇಕಾಗಿಲ್ಲ ಅಂದ್ಬಿಟ್ರು. ಯಾಕೆ? ನಮ್ಮದು ಒಂದು ಪ್ರತ್ಯೇಕ ದಾರಿ ಇದೆ. ನೀನು ಹೇಗೆ ಯಜ್ಞ, ಶಾಲೆ, ಧೂಮ ಅಂತೆಲ್ಲ ಒಂದು ದಾರಿ ಮಾಡ್ಕೊಂಡಿದೆಯೋ ಇಲ್ಲೋ, ಹಾಗೆ ನಮ್ಮದೂ ಕೂಡ ಒಂದು ದಾರಿ ಇದೆ. ಅದೆಂಥದ್ದು? ಅವ್ಯಕ್ತ ಲಿಂಗಾ ಅವಧೂತ ಸೇವಿತಾ, ಅವಧೂತರಾದಂತಹ ಸನಕಾದಿಗಳು ಅವಲಂಬಿಸಿದಂತಹ ದಾರಿ, ನಿವೃತ್ತ ಕರ್ಮ ಮಾರ್ಗ ನಮಗಿದೆ. ಈ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾ ಇರೋದು ಯಾಕೆ? ರುದ್ರದೇವರ ವಿರೋಧ ಮಾಡಬೇಕು, ರುದ್ರದೇವರಿಗೆ ಅವಮಾನ ಮಾಡಬೇಕು, ಇತ್ಯಾದಿ ಉದ್ದೇಶಗಳಿದೆ. ದಕ್ಷ ಪ್ರಜಾಪತಿ ಯದ್ಯಪಿ ಒಳ್ಳೆಯವನೇ, ಅವನು ನಿವೃತ್ತ ಕರ್ಮಾನುಷ್ಠಾನ ತತ್ಪರನೇ. ಆ ತತ್ಕಾಲದಲ್ಲಿ ಅವನು ಆ ತರಹದ ಅಸುರಾವೇಶಾದಿ ನಿಮಿತ್ತಕವಾಗಿ ರುದ್ರದೇವರ ವಿರೋಧವನ್ನು ಮಾಡಿದ್ದ. ಆ ಅಂಶದಲ್ಲಿ ಅವನನ್ನು ಅನುಕರಣೆ ಮಾಡಲೇಬಾರದು. ಅದೇ ತರಹ ಏನು ಅಂತಂದರೆ, ನಮ್ಮ ಸುತ್ತಮುತ್ತ ಇರುವಂತಹ ಸಜ್ಜನರೇ ಇರಬಹುದು, ಅವರು ತಪ್ಪಾಗಿ ನಡೆದುಕೊಂಡಾಗ ಅದನ್ನು ನಾವು ಅನುಸರಿಸಿ ಅದರ ಅನುಕರಣವನ್ನು ಮಾಡೋದು ಅಂತ ಅನ್ನೋದೇನಿದೆಯಲ್ಲ, ಅದನ್ನು ಮಾಡಬಾರ್ದು. ಅದನ್ನು ನಮಗೆ ಆದರ್ಶ ಅಂತ ಇಟ್ಕೊಳ್ಬಾರ್ದು. ನೋಡೋದಕ್ಕೆ ಏನಾಗೋಗ್ಬಿಟ್ಟಿರುತ್ತೆ, ತುಂಬ ಜನರು ಅವರು ಮಾಡ್ತಾ ಇದ್ದದನ್ನು ಹೊಗಳ್ತಾ ಇರ್ತಾರೆ. ಅದೊಂದಿಷ್ಟು ನಮಗೆ ಸಂಕಟ ಆಗುವಂಥದ್ದು. ನಾವೇನೋ ಬೇರೆ ವಿಲಕ್ಷಣವಾದ ದಾರಿಯನ್ನು ಹಿಡ್ಕೊಂಡು ಹೊರಟಿದ್ದೀವಿ, ಮತ್ತು 10 ಜನ ಈ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಮೇಲ್ನೋಟಕ್ಕೇನೋ ಅದು ಒಳ್ಳೆ ದಾರಿ ಅಂತಲೇ ತೋರ್ತಾ ಇದೆ, ಕೆಲವರು ಅದನ್ನು ಹೊಗಳ್ತಾ ಇದ್ದಾರೆ ಬೇರೆ. ಸತೀದೇವಿ ಅಂದು ಅದನ್ನು ಹೊಗಳ್ತಾರೆ ಅಂತಂದು ಮಾತ್ರ ತಲೆ ಕೆಡಿಸ್ಕೋಬೇಡಿ. ಯಾಕೆ? ಹೊಗಳೋರು ಎಂಥವ್ರು ಅಂತ ಅನ್ನೋದನ್ನು ನೋಡ್ರಿ, ಬರೀ ಹೊಗಳಿದ್ದಾರೆ ಅನ್ನೋದನ್ನು ನೋಡಬೇಡಿ. ಹೊಗಳಿದವ್ರು ಎಂಥವ್ರು? ಕದನ್ನ ತೃಪ್ತೈ ಅಸುಭೃದ್ಭಿ ಈಡಿತಾ ಅಂತ. ಕದನ್ನ ತೃಪ್ತೈ, ಕುತ್ಸಿತವಾದ ಅನ್ನದಿಂದ ತೃಪ್ತರಾದಂಥವರು. ಅಂದರೆ ದಕ್ಷ ಪ್ರಜಾಪತಿ ಏನು ಮಾಡಿಬಿಟ್ಟಿರ್ತಾನೆ, ಆ ಋತ್ವಿಜರಿಗೆಲ್ಲ ಚೆನ್ನಾಗಿ ಕರೆದು ಊಟ ಗಿಟ್ಟಕ್ಕೆಲ್ಲ ಹಾಕಿ ದಕ್ಷಿಣೆ ಕೊಟ್ಬಿಟ್ಟಿರ್ತಾನೆ. ಅನಿವಾರ್ಯವಾಗಿ ಅವರು ಅಷ್ಟರಿಂದಲೇ ತೃಪ್ತರಾಗಿಬಿಟ್ಟಿರ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ ಯಾಗವನ್ನು ಅಂತಲೇ ಹೇಳ್ತಾರೆ. ಅವರೆಲ್ಲ ಅಸುಭೃದ್ಭಿ, ಅವರ ಪರ್ಯವಸಾನ ಎಲ್ಲಿದೆ, ಅವರ ಉದ್ದೇಶ ಏನಿದೆ? ಬದುಕಬೇಕು, ಅಷ್ಟೇ ಉದ್ದೇಶ. ಬದುಕಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಕೂಡಿದಂಥವರಾಗಿ, ಹಾಕಿದ ಊಟದಿಂದ ತೃಪ್ತರಾದವರು ಹೊಗಳುತ್ತಾರೆ ಅಂತನ್ನುವ ಒಂದೇ ಒಂದು ಕಾರಣದಿಂದ ನೀನು ಅನುಸರಿಸುತ್ತಿರುವಂತಹ ಮಾರ್ಗವನ್ನು ನಾನು ಅನುಸರಿಸೋದಿಲ್ಲ ಅಂತ ಬಹಳ ನಿಷ್ಠುರವಾಗಿ ಸತೀದೇವಿ ಹೇಳಿದರು. ಇದೇ ರೀತಿಯಿಂದ ನಾವು ತಿಳಿದುಕೊಳ್ಬೇಕಾದಂಥದ್ದು, ಯಾರು ಯಾವುದೇ ತರಹದ ಈ ತರಹದ ಬಾಹ್ಯವಾದ ಪ್ರಯೋಜನಗಳನ್ನೇ ಉದ್ದೇಶವಾಗಿ ಇಟ್ಕೊಂಡಂಥವ್ರು ಅಂತ ಆಗಿರೋದಿಲ್ಲ. ಅಂಥವರು ಯಾವುದನ್ನು ಹೊಗಳ್ತಾರೋ ಆ ದಾರಿಯನ್ನು ಅವಲಂಬಿಸಬೇಕು. ಊಟಕ್ಕೆ ಹಾಕಿದ್ದಕ್ಕೆ ಇವ್ರು ಹೊಗಳಿದ್ರಪ್ಪ, ದಕ್ಷ ಪ್ರಜಾಪತಿ ಮಾಡಿದ ಯಾಗವನ್ನು ಊಟಕ್ಕೆ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ಋತ್ವಿಜರು ಹೊಗಳಿದರು. ದಕ್ಷಿಣೆ ಕೊಟ್ಟರು ಅಂತಾದ್ದರಿಂದ ಋತ್ವಿಜರು ಹೊಗಳಿದರು. ನಮಗದು ಬೇಡ. ನಾವು ಎಂತಹ ದಾರಿಯನ್ನು ಅವಲಂಬಿಸಬೇಕು ಅಂತಂದರೆ, ಕೆಲವರು ಇರ್ತಾರೆ ಸನಕಾದಿಗಳಂಥವ್ರು, ಅವ್ರಿಗೆ ಏನನ್ನೂ ಕೊಡ್ಲಿಕ್ಕೆ ಬರೋದಿಲ್ಲ, ತಗೊಳಕ್ಕೆ ಬರೋದಿಲ್ಲ. ಅವ್ರಿಗೆ ಹೋಗ್ಬಿಟ್ಟು ಅವ್ರಿಗೆ ಯಾವುದೋ ಒಂದರಿಂದ ತೃಪ್ತಿ ಆಯಿತು ಅಂತ ಮಾಡಲಿಕ್ಕೆ ಅವ್ರಿಗೆ ದುಡ್ಡು ಕೊಡೋಣ ಅಂದರೆ ಬೇಡ ಅಂತಾರೋ, ಅವ್ರಿಗೆ ಊಟಕ್ಕೆ ಹಾಕೋಣ ಅಂದರೆ ಬೇಡ ಅಂತಾರೋ. ಅವ್ರಿಗೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಏನೂ ಇಲ್ಲ. ಅಂಥವರು ಯಾರನ್ನಾದರೂ ಹೊಗಳ್ತಾರೆ ಅಂತಂದರೆ ಅಂಥವರ ದಾರಿಯನ್ನು ನಾವು ಅವಲಂಬಿಸಬೇಕು. ಅದಕ್ಕೆ ಅವಧೂತ ಸೇವಿತಾಹ ಅಂತ ಹೇಳಿ. ಅವಧೂತರು ಅಂತಂದರೆ ಸನಕಾದಿಗಳು ಅಂತ, ಅಂತಹ ಜ್ಞಾನಿಗಳು ಅಂತ ತೋರಿಸ್ಕೊಡ್ತಾರೆ ಅರಣ್ಯಕಾಚಾರ್ಯರು. ಅಂಥವರೂ ಕೂಡ ಯಾರನ್ನು ಹೊಗಳ್ತಾರೋ ಅಥವಾ ಯಾವ ದಾರಿಯನ್ನು ಸರಿ ಅಂತ ಹೇಳ್ತಾರೋ ಅಂತಹ ದಾರಿಯನ್ನು ನಾವು ಅನುಸರಿಸ್ತೇವೆ, ನಮಗದಷ್ಟೇ ಸಾಕು ಅಂತ ಸತೀದೇವಿ ಹೇಳಿದರು. ಇದರಿಂದ ತಿಳಿದುಕೊಳ್ಳಿ, ಲೋಕದಲ್ಲಿ ಅಲ್ಲೂ ಜನ ಇದ್ದಾರೆ, ಇಲ್ಲೂ ಜನ ಇದ್ದಾರೆ. ಅದೂ ಒಂದು ದಾರಿ ಇದೆ, ಇದೂ ಒಂದು ದಾರಿ ಇದೆ. ಅಲ್ಲೂ ಹೊಗಳಂಭಟ್ರಿದ್ದಾರೆ, ಇಲ್ಲೂ ಹೊಗಳಂಭಟ್ರಿದ್ದಾರೆ. ನಾವು ಯಾವ ದಾರಿ ಅಂತ ಹಿಡ್ಕೊಳ್ಳೋದು?
ಒಂದು 10 ವರ್ಷ ಇಲ್ಲಿ ಜಾಸ್ತಿ ಜನ ಹೊಗಳೋರು ಇರ್ತಾರೆ, ಇನ್ನೊಂದು 10 ವರ್ಷ ಅಲ್ಲಿ ಜಾಸ್ತಿ ಹೊಗಳೋರು ಇರ್ತಾರೆ. ನಮಗೆ ಒಟ್ಟು ಪೂರ್ತಿ ಸಂದೇಹ ಪರಿಸ್ಥಿತಿ ಅಂತ ಅನ್ನೋದು ಬರುತ್ತೆ. ಏನು ಮಾಡಬೇಕು ಅಂದರೆ ಈ ಥರ ನಿರ್ಣಯ ಮಾಡಿಕೊಳ್ಬೇಕು ಅಂತ ಸತೀದೇವಿ ತೋರಿಸ್ಕೊಟ್ಟಿದ್ದಾಳೆ. ಆದ್ದರಿಂದ ನಿವೃತ್ತ ಕರ್ಮಾನುಷ್ಠಾನದ ಕಡೆಗೆ ನೋಡಿದಾಗ ನಾವು ಹೇಳಿದ ನಿಯಮದಲ್ಲಿ ಎಲ್ಲ ವಿಧವಾದಂತಹ ಅನುಕೂಲತೆಗಳಿದೆ ಅಂತಾದುದರಿಂದ ಪ್ರವೃತ್ತ ಕರ್ಮದ ಬಗ್ಗೆ ಮಾತ್ರ ಏನು ಅಂತಂದರೆ ಇಂಥ ಯಾವ ತರಹದ ಪರಿಸ್ಥಿತಿಗಳು ಇಲ್ಲ ಅಂತಾದುದರಿಂದ ಅದನ್ನು ಪರಿತ್ಯಾಗ ಮಾಡಬೇಕು ಅಂತ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣದಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಮುಗಿತು. ಇನ್ನು ನಿವೃತ್ತ ಕರ್ಮಕರಣ ಪ್ರಕರಣ ಅಂದರೆ ನಿಷ್ಕಾಮವಾಗಿ ಕರ್ಮಗಳ ಅನುಷ್ಠಾನವನ್ನು ಮಾಡಬೇಕು. ನಿಷ್ಕಾಮ ಕರ್ಮಾನುಷ್ಠಾನವನ್ನು ಮಾಡಬೇಕು ಅಂತ ಹೇಳುವಂತಹ ಶ್ಲೋಕಗಳು ಬಹಳ ಇವೆ ಭಾಗವತದಲ್ಲಿ. ಅಂತಹ ಕೆಲವು ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ ಭಜನ್ ಅಪಕ್ವೋಥ ಪತೆ ತತೋ ಯದಿ ಯತ್ರ ಕ್ವ ವಾ ಭದ್ರಮಭೂತಮುಷ್ಯ ಕೋ ವಾರ್ಥ ಆಪ್ತೋ ಭಜತಾಂ ಸ್ವಧರ್ಮಂ. ನಿವೃತ್ತ ಕರ್ಮಾನುಷ್ಠಾನ ಅಂತನೋ ಹೊಸ ರೀತಿಯನ್ನು ಅನುಸರಿಸಲಿಕ್ಕೆ ಅಂತ ಹೊರಟಂತಹ ವ್ಯಕ್ತಿಗಳಿಗೆ ಪ್ರಶ್ನೆ ಬರುತ್ತೆ, ಏನು ಸೌಲಭ್ಯ ಇದೆ ಇದರಲ್ಲಿ ಅಂತ. ಅಲ್ಲವಾ, ಪ್ರವೃತ್ತ ಕರ್ಮಾನುಷ್ಠಾನವನ್ನು ಮಾಡ್ತಾ ಇರುವಾಗ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ರಿ, ಇಲ್ಲಿ ಹೊಸದಾದ ಯೋಜನೆ ಒಳಗೆ ನೀವು ಪ್ರವೇಶ ಮಾಡ್ಬೇಕಾದ್ರೆ ಇಲ್ಲೇನು ಸೌಲಭ್ಯ ಇದೆ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಬೈಬಹುದು ಇದ್ಯಪ್ಪಿ ಪಾಪ ಅವರನ್ನು. ಅದು ಅಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಕೊಂಡು ಬಂದಿರ್ತಾರೆ ಪಾಪ. ಅಲ್ಲೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಇಲ್ಲಿ ಬಂದ ತಕ್ಷಣ ನಿಮ್ದೆಲ್ಲ ಸಮಸ್ಯೆ ಶುರು ಮಾಡಿಬಿಟ್ರಲ್ಲ ಅಂತ ಬೈದರೆ ಚೆನ್ನಾಗಿರಲ್ಲ. ಇಲ್ಲ, ಇಲ್ಲಿ ಸೌಲಭ್ಯಗಳಿದೆ ಅಂತ ಹೇಳ್ತಾ ಇದ್ದಾರೆ. ನಿವೃತ್ತ ಕರ್ಮಾನುಷ್ಠಾನವನ್ನು ಮಾಡುವಂಥವರಿಗೆ ಬಹಳ ಸೌಲಭ್ಯಗಳಿವೆ. ಏನದು ಸೌಲಭ್ಯ ಅಂದರೆ ಪರಮಾತ್ಮನನ್ನು ಸೇವಿಸುವ ರೂಪದಲ್ಲಿ ನಿವೃತ್ತ ಕರ್ಮಾನುಷ್ಠಾನವನ್ನೇನು ಮಾಡ್ತಾ ಇರ್ತಾರಲ್ಲ ಅನೇಕ ಜನ ಸಜ್ಜನರು, ಅವರಿಗೇನು ಅಂತಂದರೆ ಪೂರ್ತಿ ಪರಿಪಾಕವನ್ನು ಹೊಂದುವ ಮುಂಚೆಯೇ ಅವರಿಗೆ ಈ ದೇಹವನ್ನು ಬಿಡುವಂತಹ ಪರಿಸ್ಥಿತಿ ಬರಬಹುದು. ಅಂದರೆ ಅವರಿಗೆ ಎಷ್ಟು ನಿವೃತ್ತ ಕರ್ಮಾನುಷ್ಠಾನವನ್ನು ಮಾಡಿದ ಮೇಲೆ ಒಂದು ಫಲ ಸಿಗತ್ತೆ ಅಂತ ನಾವು ಹೇಳಲಿಕ್ಕೆ ಹೊರಟಿರ್ತೀವೋ, ಶಾಶ್ವತವಾದ ಮೋಕ್ಷವೆಂಬ ಫಲ ಸಿಗೋದಕ್ಕೆ ಅಂತ ಸಾಕಷ್ಟು ವರ್ಷಗಳು ಬೇಕಾಗತ್ತೆ. ಆದರೆ ಮಧ್ಯದಲ್ಲೇ ಅವರು ಈ ಶರೀರವನ್ನು ಬಿಡಬೇಕು. ಈ ಜನ್ಮದಲ್ಲಿ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ನಿವೃತ್ತ ಕರ್ಮಾನುಷ್ಠಾನ ಮಾಡಲಿಕ್ಕೆ ಶುರು ಮಾಡಿದರು. ಇದೇ ದೇಹ ಮುಗಿದ ಕೂಡಲೇ ಮೋಕ್ಷ ಆಗಿಬಿಡುತ್ತಾ ಅವರಿಗೆ? ಇಲ್ಲ. ಮತ್ತು ಅಂಥವರಿಗೂ ಕೂಡ ಏನು ಅಂದರೆ ಯತ್ರಕ್ವವಾ ಭದ್ರಮಭೂತಮುಷ್ಯ, ಈ ಜನ್ಮದಲ್ಲಿ ಅವರು ಎಷ್ಟು ನಿವೃತ್ತ ಕರ್ಮಾನುಷ್ಠಾನ ಮಾಡಿರ್ತಾರಲ್ಲ ಅಷ್ಟಕ್ಕೂ ಫಲ ಇದೆ, ಅದಕ್ಕೆ ಫಲ ಇಲ್ಲ ಅಂತಲ್ಲ. ಮುಂದಿನ ಜನ್ಮ ಬಂತು ಅಂತ ಇಟ್ಕೊಳ್ಳಿ, ಅವನು ಹಿಂದಿನ ಜನ್ಮದಲ್ಲಿ ಏನು ಅರ್ಧ ಮಾಡಿ ಬಿಟ್ಟಿದ್ನಲ್ಲ ಅದರಿಂದ ಮುಂದುವರಿಸುವಂತಹ ಅವಕಾಶವನ್ನು ಭಗವಂತ ಕೊಡ್ತಾನೆ. ಯತ್ರ ಕ್ವವ ಅಂತ ಹೇಳಿತು, ಯಾವುದೇ ಜನ್ಮದಲ್ಲಾಗಬಹುದು. ಅಮುಷ್ಯ ಭದ್ರಮಭೂತು, ಈ ವ್ಯಕ್ತಿಗೆ ಮಂಗಲ ಅನ್ನೋದು ಉಂಟಾಗೇ ಆಗತ್ತೆ. ಆದರೆ ಸ್ವಧರ್ಮಂ ಭಜತಾಂ ಕೋವಾ ಅರ್ಥ ಆಪ್ತಃ, ಕೋವಾ ಅರ್ಥ ಆಪ್ತೋ ಭಜತಾಂ ಸ್ವಧರ್ಮ. ಸ್ವಧರ್ಮ ಎಂಬ ಹೆಸರಿನಲ್ಲಿ ಪ್ರವೃತ್ತ ಕರ್ಮವನ್ನು ಅನುಷ್ಠಾನ ಮಾಡುವಂತಹ ವ್ಯಕ್ತಿಗಳು ಅಂತ ಇದ್ದಾರಲ್ಲ, ಅವರಿಗೇನು ಸಿಕ್ತು ಅಂತ ಹೇಳಿ ಅಂದರೆ ಏನು ಅಭಿಪ್ರಾಯ? ಯಾರೋ ಒಬ್ಬರು ಪ್ರವೃತ್ತ ಕರ್ಮಾನುಷ್ಠಾನ ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ನಿಯಮ ಇರುತ್ತೆ, ನೋಡ್ರಪ್ಪ ಇಷ್ಟು ನಿರಂತರವಾಗಿ ನೀವು ಈ ಯಜ್ಞವೋ ಯಾಗವೋ ಅಥವಾ ಇನ್ನೇನೋ ಒಂದು ವ್ರತವೋ ನಿಯಮವೋ ಅದನ್ನು ಅನುಷ್ಠಾನ ಮಾಡಿದರೆ ನಿಮಗೆ ಈ ಫಲ ಸಿಗತ್ತೆ ಅಂತ ಹೇಳಿರ್ತಾರೆ. ಅದೇನಾಗ್ಬಿಡ್ತು, ಕಾರಣಾಂತರಗಳಿಂದ ಮಧ್ಯದಲ್ಲಿ ಸುಮಾರು ವರ್ಷ ಮಾಡಿದ್ರು ಪಾಪ. 20 ವರ್ಷ ಮಾಡಬೇಕು ಅಂತಿರುತ್ತೆ ಕೆಲವು. ನೀವು ಅಗ್ನಿಹೋತ್ರ 20 ವರ್ಷ ಇಟ್ಕೋಬೇಕು, ಕಡಿಮೆ ಅಂದರೆ 20 ವರ್ಷ ಇಟ್ಕೋಬೇಕು. ಅವನಿಗೇನಾಗೋಗ್ಬಿಡತ್ತೆ, 10-15 ವರ್ಷ ಪಾಪ ಅನುಷ್ಠಾನ ಮಾಡಿದ್ದ, ಏನೋ ಸಮಸ್ಯೆಯಾಗಿ ಅದು ಮೊದಲು ನಿಂತು ಹೋಗುತ್ತೆ. ಅವನಿಗೆ ಸಕಾಮವಾಗಿ ಮಾಡಲಿಕ್ಕೆ ಹೊರಟಿದ್ದ ಅಂತ ಆದದ್ದಕ್ಕೆ ಫಲಿತಾಂಶ ಏನು ಬಂತು? ಏನೇನೂ ಬರಲ್ಲ ಅಂದರೆ ಏನೇನೂ ಬರಲ್ಲ ಫಲ. ಯಾಕೆ? ನಾವು ಒಪ್ಪಂದ ಮಾಡ್ಕೊಂಡಿದ್ದು ಏನು ಮಾಡ್ಕೊಂಡಿದ್ದೀವಿ, ನೀ 20 ವರ್ಷ ಮಾಡಿದರೆ ನಿಮಗೆ ಈ ಫಲ ಕೊಡ್ತೀವಿ ಅಂತ ಹೇಳಿದ್ವಿ. 20 ವರ್ಷ ಮಾಡಿದೆ, ನೀನು ಮಾಡಿಲ್ಲ ಅಂದಮೇಲೆ ಏನೇನೂ ಫಲ ಇಲ್ಲ ಅಂತ ಅತ್ಯಂತ ನಿಷ್ಠುರವಾಗಿ ಕೈ ತೊಳ್ಕೊಂಡು ಹೊರಟೋಗ್ಬಿಡ್ತಾರೆ ಫಲ ಕೊಡುವಂಥವ್ರು.
ಆದರೆ ನಿವೃತ್ತ ಕರ್ಮಾನುಷ್ಠಾನವನ್ನು ಮಾಡುವಾಗ ಮಾತ್ರ ಹಾಗಲ್ಲ. ನೀನು 20 ವರ್ಷ ಮಾಡಿದರೆ ಫಲ ಕೊಡ್ತೀವಿ ಅಂತ ಹೀಗೇನು ಹೇಳಿಲ್ಲ. ಇಲ್ಲಿ ಇಷ್ಟು ಮಾಡಬೇಕು ಅಂತ ಹೇಳಿದೆ. ನೀನು ಸಾಧನೆ ಅಂದರೆ ಇಷ್ಟು ಮಾಡಬೇಕು, ಅದನ್ನು ಎಷ್ಟರ ವರ್ಷದಲ್ಲಿ ಮಾಡ್ಕೊ ನೀನು ಅಂತ. ಅದು ಕೆಲವರು 10 ವರ್ಷದಲ್ಲಿ ಮಾಡ್ಬೋದು, ಕೆಲವರು 20 ವರ್ಷದಲ್ಲಿ ಮಾಡ್ಬೋದು, ಕೆಲವರು 30 ವರ್ಷದಲ್ಲಿ ಮಾಡ್ಬೋದು. ನೀನು ಯಾವಾಗ ಮಾಡ್ತೀಯ ಆವಾಗ ಫಲ ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಕೆಲವರು ಸ್ವಲ್ಪ ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಕೆಲವರು ತಡವಾಗಿ ಮಾಡ್ತಾರೆ, ಕೆಲವರು ಸರಿಯಾದ ಸಮಯಕ್ಕೆ ಮಾಡ್ತಾರೆ. ಮಧ್ಯದಲ್ಲಿ ಏನೇ ವಿಚ್ಛೇದ ಬರಬಹುದು, ಮತ್ತೊಂದು ಜನ್ಮವನ್ನು ತಗೊಂಡು ಮತ್ತೆ ಅದನ್ನು ಶುರು ಮಾಡ್ಕೊಳ್ತಾರೆ. ಹಿಂದಿನ ಜನ್ಮದಲ್ಲಿ ಎಲ್ಲಿ ನಿಲ್ಲಿಸಿದ್ಯಪ್ಪ ಅಲ್ಲಿಂದ ಮತ್ತೆ ಮುಂದುವರಿಸೋದು ಅಂತ ಭಗವಂತ ಶುರು ಮಾಡ್ತಾನೆ. ಆದ್ದರಿಂದ ಪ್ರವೃತ್ತ ಕರ್ಮಾನುಷ್ಠಾನದಕ್ಕಿಂತಲೂ ನಿವೃತ್ತ ಕರ್ಮಾನುಷ್ಠಾನದಲ್ಲಿ ಈ ಅನುಕೂಲತೆಗಳಿವೆ ಅಂತಾದ್ದರಿಂದ ಅವಶ್ಯವಾಗಿ ನಿವೃತ್ತ ಕರ್ಮಾನುಷ್ಠಾನದಲ್ಲಿ ತೊಡಗೋದಕ್ಕೆ ಏನು ಅಡ್ಡಿ ಇಲ್ಲ. ನಿವೃತ್ತ ಕರ್ಮಾನುಷ್ಠಾನ ಮಾಡುವಾಗ ಹೇಗಿರಬೇಕು, ಏನೇನು ಮಾಡಬೇಕು ಅಂತನ್ನೋದನ್ನು ಅದೇ ಋಷಭರೂಪಿಯಾದ ಭಗವಂತನ ಉಪದೇಶದಲ್ಲಿ ಬಂದಿರುವಂತಹ ಶ್ಲೋಕಗಳನ್ನು ಕೊಡ್ತಾರೆ. 4 ಶ್ಲೋಕಗಳನ್ನು ಅಲ್ಲಿದು ಕೊಡ್ತಾರೆ. ಹರೌ ಗುರೌ ಮೈ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯ ಚ ಸರ್ವತ್ರ ಜಂತೋರ್ವ್ಯಸನಾವಗತ್ಯ ಜಿಜ್ಞಾಸಯಾ ತಪಸೇಹಾ ನಿವೃತ್ಯ ಮತ್ಕರ್ಮಭಿರ್ಮತ್ಕಥಯಾ ಚ ನಿತ್ಯಂ ಮತ್ಪಾದಸಂಗಾತ್ ಗುಣಕೀರ್ತನಾನ್ಮೇ ನಿರ್ವೈರಸಾಮ್ಯೋಪಶಮೇನ ಪುತ್ರಾಃ ಜಿಹಾಸಯಾ ದೇಹಗೇಹಾತ್ಮಬುದ್ಧೇಃ ಅಧ್ಯಾತ್ಮಯೋಗೇನ ವಿವಿಕ್ತಸೇವಯಾ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಮ್ಯಕ್ ತಚ್ಶ್ರದ್ಧಯಾ ಬ್ರಹ್ಮಚರ್ಯೇಣ ಶಶ್ವತ್ ಅಸಂಪ್ರಮಾದೇನ ಜಯೇನ ವಾಚಾಂ ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತಃ ಲಿಂಗಂ ವ್ಯಪೋಹೇತ್ ಕುಶಲೋಹಮಾಖ್ಯಂ ಅಂತ ಈ 4 ಶ್ಲೋಕಗಳು ಒಂದೇ ಕಡೆಗೆ ಬಂದಂಥದ್ದು ವೃಷಭೋಪಾಖ್ಯಾನದಲ್ಲಿ. ಅದರಲ್ಲಿ ಹೇ ಪುತ್ರಾಹ ಅಂತ ಸಂಬೋಧನ 2ನೇ ಶ್ಲೋಕದಲ್ಲಿದೆ. ನಿರ್ವೈರ ಸಾಮ್ಯೋಪಶಮೇನ ಪುತ್ರಾಹ ಅಂತ ವೃಷಭ ತನ್ನ ಮಕ್ಕಳಾದ ಭರತ ಮೊದಲಾದವರನ್ನು ಸಂಬೋಧನ ಮಾಡಿ ಹೇಳ್ತಾ ಇದ್ದಾನೆ. ಹೇಗೆ ಮಾಡಬೇಕು ಅಂತಂದರೆ ಹರವು ಗುರವು ಮೈ ಅಂತ ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ದೇವರು ಹೇಳ್ತಾ ಇದ್ದಾನಲ್ಲಿ. ನಾನೆಂಥವನು ಅಂದರೆ ನಿಮ್ಮ ಪಾಲಿಗೆ ಗುರುನೂ ಹೌದು ಮತ್ತು ಹರವು ಹರಿ ಅಂತಂದರೆ ದೇವತೆಯೂ ಕೂಡ ನಾನೇ ಅಂತ. ಬೇರೆಯವರಿಗೆಲ್ಲ ಗುರುಗಳು ಬೇರೆಯವರು ಇರ್ತಾರೆ, ದೇವರು ಬೇರೆಯವರು ಇರ್ತಾನೆ. ನಿಮ್ಮ ಪಾಲಿಗೆ ಗುರುನೂ ನಾನೇ, ದೇವತೆಯೂ ಕೂಡ ನಾನೇ ಅಂತಾಗಿದ್ದೇನೆ ಅಂತ ಇದೊಂದು ವ್ಯತ್ಯಾಸ ಅಂತ ಇಟ್ಕೊಳ್ಳಿ. ಉಳಿದವರ ಪಾಲಿಗೆ ಸಾಕ್ಷಾತ್ ಗುರುಗಳು ಬೇರೆಯವರು ಇರ್ತಾರೆ, ಮುಖ್ಯ ಗುರು ಭಗವಂತ ಇದ್ದೇ ಇರ್ತಾನೆ ಅಂತ ನಾವು ತಿಳಿದುಕೊಳ್ಬೇಕು. ಇಂತಹ ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು, ಮತ್ತು ಅನುಸರಣೆಯನ್ನು ಮಾಡಬೇಕು, ಮತ್ತು ತೃಷ್ಣ ಅಂದರೆ ವಿಷಯಾಪೇಕ್ಷೆ ಅಂತ ಅನ್ನೋದನ್ನು ವರ್ಜನೆ ಮಾಡಬೇಕು, ಮತ್ತು ದ್ವಂದ್ವಗಳು ಅಂದರೆ ಬಿಸಿ ತಂಪು, ಮತ್ತು ಅದರಂತೆ ದ್ವಂದ್ವಗಳು ಜೋಡಿಗಳು ಅಂತಿರ್ತವೆ, ಬೇಕಾದದ್ದು ಬೇಡಾದದ್ದು ಅಂತ. ಅಂತಹ ಅವುಗಳ ಬಗ್ಗೆ ತಿತಿಕ್ಷಾ ಅಂದರೆ ಅಭಿಮಾನ ಪರಿತ್ಯಾಗವನ್ನು ಮಾಡಿ ಅವುಗಳಿಂದ ಯಾವುದೇ ತರಹದ ಹಿಗ್ಗು ಕುಗ್ಗುಗಳಾಗದೇ ಇರುವಂತೆ ನೋಡಿಕೊಳ್ಳೋದು. ಮತ್ತು ಲೋಕದಲ್ಲಿ ಎಲ್ಲರಿಗೂ ಕೂಡ ನಾನಾ ತರಹದ ವ್ಯಸನಗಳಿದ್ದು ಅದರಿಂದ ಅವರು ಕಷ್ಟಪಡ್ತಾ ಇದ್ದಾರೆ ಅಂತ ತಿಳಿದು ಅಂತಹ ವ್ಯಸನಗಳಿಗೆ ನಮ್ಮಲ್ಲಿ ಅವಕಾಶವನ್ನು ಕೊಡದೇ ಇರೋದು. ಮತ್ತು ಭಗವಂತನ ಗುಣಗಳನ್ನು ನಿರ್ಧಾರ ಮಾಡೋದಕ್ಕೆ ಅಂತ ಬೇಕಾಗುವಂತಹ ಜಿಜ್ಞಾಸ ಅಂದರೆ ವಿಚಾರವನ್ನು ಮಾಡೋದು. ಭಗವಂತನ ಗುಣ ಕರ್ಮಗಳನ್ನು ತಿಳಿಸುವಂತಹ ಕಥೆಗಳನ್ನು ಹೇಳುವಂಥದ್ದು, ಕೇಳುವಂಥದ್ದು ಇತ್ಯಾದಿ ಕಾರ್ಯಗಳು ಸಾಕಷ್ಟು ಹೇಳಿದ್ದಾರೆ. ಅಧ್ಯಾತ್ಮಯೋಗ, ವಿವಿಕ್ತ ಸೇವಾ, ಮತ್ತು ಪ್ರಾಣಾಯಾಮ ಹಾಗೂ ಬ್ರಹ್ಮಚರ್ಯ, ಮತ್ತು ಯಾವುದೇ ತರಹದ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನದಲ್ಲಿ ತಪ್ಪದೇ ಇರುವಂಥದ್ದು, ಮತ್ತು ವಾಂಗ್ ನಿಯಮ ಅಂತಂದರೆ ವ್ಯರ್ಥವಾದ ಮಾತುಗಳನ್ನು ಆಡದೇ ಇರೋದು, ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಭಗವಂತನಿದ್ದಾನೆ ಅಂತ ಅನುಸಂಧಾನವನ್ನು ಮಾಡಿಕೊಳ್ಳೋದು,
ಮತ್ತು ವಿಶೇಷವಾಗಿ ಒಂದೊಂದು ಪದಾರ್ಥಗಳಲ್ಲಿ ಭಗವಂತನ ಮಹಿಮೆ ಏನಿದೆ ಅಂತನ್ನೋದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋದು. ಇಂಥವುಗಳನ್ನು ಮಾಡ್ತಾ ಮಾಡ್ತಾ ಏನು ಮಾಡಬೇಕು? ಲಿಂಗಂ ವ್ಯಪೋಹೇತ್ ಕುಶಲೋಹಮಾಖ್ಯಂ. ಎಲ್ಲಿ ತನಕ ಈ ಸಾಧನೆ ಮಾಡಬೇಕಪ್ಪ? ಅಹಮಾಖ್ಯಂ ಲಿಂಗಂ ವ್ಯಪೋಹೇತ್. ನಾನು ಎಂಬ ಅಭಿಮಾನಕ್ಕೆ ಆಸ್ಪದವಾದಂತಹ ಈ ಲಿಂಗ ಅಂದರೆ ಶರೀರವನ್ನು ವ್ಯಪೋಹೇತ್ ಕಳೆದುಕೊಳ್ಳುವ ಪರ್ಯಂತ ಈ ಸಾಧನೆಯನ್ನು ಮುಂದುವರಿಸ್ತಾ ಹೋಗಬೇಕು. ಇದು ನಿಷ್ಕಾಮ ಕರ್ಮಾನುಷ್ಠಾನವನ್ನು ತಾನು ಮಾಡ್ತಾ ಹೋಗಬೇಕು. ಆ ನಿಷ್ಕಾಮ ಕರ್ಮದಲ್ಲಿ ಇನ್ನೊಂದು ಯಾವುದು ಅಂತಂದರೆ, ತಮ್ಮ ಜೊತೆಗಿದ್ದವರಿಗೂ ನಿಷ್ಕಾಮ ಕರ್ಮವನ್ನು ಮಾಡಿಸೋದು ಅಂತಿದೆಯಲ್ಲ, ಅದು ಒಂದು ನಿಷ್ಕಾಮ ಕರ್ಮವೇ ಅಂತ ಭಗವಂತ ಹೇಳ್ಕೊಡ್ತಾರೆ. ಹಿಂದೂ ಕೂಡ ಅದನ್ನು ನೋಡಿದ್ವಿ. ಹೀಗೆ ಮಾಡ್ತಾರೆ ಸಜ್ಜನರು ಅಂತ ನಾವು ನೋಡಿದ್ವಿ. ಮಾಡಬೇಕು ಅಂತ ಭಗವಂತ ಹೇಳಿದಾನೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಪುತ್ರಾಂಶ್ಚ ಶಿಷ್ಯಾಂಶ್ಚ ಪಿತಾ ಗುರುರ್ವಾ ಮಲ್ಲೋಕ ಕಾಮೋ ಮದನುಗ್ರಹಾರ್ಥಃ ಇತ್ತಂ ವಿಮನ್ಯುರನುಶಿಷ್ಯಾದ ತಜ್ಞಾನ್ ನ ಯೋಜಯೇತ್ ಕರ್ಮಸು ಕರ್ಮ ಮೂಢಾನ್. ಮಕ್ಕಳು ಶಿಷ್ಯರನ್ನು, ತಂದೆಯಾದಂಥವನು ಅಥವಾ ಗುರು ಆದಂಥವನು, ಅಂದರೆ ಮಕ್ಕಳನ್ನು ತಂದೆ, ಶಿಷ್ಯರನ್ನು ಗುರುಗಳು ಅಂತ ಆದಂಥವರು ಏನು ಮಾಡಬೇಕು? ನನ್ನನ್ನು ಹೊಂದಬೇಕು ಅಂತ ಅಪೇಕ್ಷೆ ಇದ್ದರೆ, ನನ್ನ ಅನುಗ್ರಹದ ಅಭಿಲಾಷೆಯಿಂದ ಏನು ಮಾಡಬೇಕು ಅಂದರೆ ಅನುಶಿಷ್ಯಾತ್. ನೀವು ಹೇಗೆ ಅನುಷ್ಠಾನ ಮಾಡ್ತಾ ಬಂದಿದ್ದೀರಿ ಆ ಥರ ಅವ್ರ ಕಡೆಯಿಂದಲೂ ಅನುಷ್ಠಾನ ಮಾಡಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾಕೆ ಅಂತಂದರೆ, ಅವರು ಕೆಟ್ಟವರಾಗಿದ್ದರೆ ಬೇರೆ ವಿಚಾರ, ಅವರು ಒಳ್ಳೆಯವರೇ ಆಗಿದ್ರು ಅಂತಾಗಿದ್ದರೆ, ಅವ್ರು ಮಾಡ್ತಾ ಇಲ್ವಲ್ರಿ ಅಂದರೆ ಗೊತ್ತಿಲ್ಲ ಅಂತ ಆದದ್ದರಿಂದ ಮಾಡ್ತಾ ಇಲ್ಲ. ಗೊತ್ತಾದರೆ ಮಾಡ್ಬೋದಲ್ಲ ಅವರು. ಹೀಗಾಗಿ ಅವರಿಗೆ ಗೊತ್ತಾಗುವಂತೆ ನೀವು ಹೇಳಿಕೊಡಬೇಕು. ಕೆಲವು ಸರಿ ಹೀಗಿರ್ಬೋದು, ಕೆಲವು ಶಿಷ್ಯರು ಅಥವಾ ಕೆಲವು ಮಕ್ಕಳು ಬಹಳ ಉತ್ತಮ ಮಟ್ಟದವರಿದ್ದರಿಂದ ಒಂದು ಸರಿ ಹೇಳಿದ ಕೂಡಲೇ ನಿಮಗಿಂತ ಜಾಸ್ತಿ ಅವರು ತಿಳ್ಕೊಂಡ್ಬಿಡ್ಬೋದು. ಆದರೆ ಕೆಲವರಿಗೆ ಒಂದು ಸರಿ ಹೇಳಿದರೆ ಗೊತ್ತಾಗಲಿಕ್ಕಿಲ್ಲ. ಎರಡನೇ ಸರಿ ಹೇಳುವ ಸಂದರ್ಭದಲ್ಲಿ ತಂದೆಯಾದವನಿಗೋ ಅಥವಾ ಗುರುಗಳಾದಂಥವನಿಗೋ ಏನಾಗ್ಬಿಡುತ್ತೆ? ಕೋಪ ಬಂದ್ಬಿಡುತ್ತೆ. ಅದಕ್ಕೆ ವಿಮನ್ಯು ಅನುಶಿಷ್ಯಾದ್ ಅತಜ್ಞಾನ್. ಕೋಪವನ್ನು ಮಾಡಿಕೊಳ್ಳದೆ ಅಂತಹ ಶಿಷ್ಯರಿಗೆ ಅಥವಾ ಮಕ್ಕಳಿಗೆ ಆ ನಿವೃತ್ತ ಕರ್ಮಾನುಷ್ಠಾನದ ರೀತಿಯನ್ನು ಹೇಳಿಕೊಡಬೇಕು, ಅದರಲ್ಲಿ ಅಭಿರುಚಿಯನ್ನು ಹುಟ್ಟಿಸ್ಕೊಡ್ಬೇಕು. ಆದರೆ ಯಾವುದೇ ಕಾರಣಕ್ಕೂ ನೀವು ನಿವೃತ್ತ ಕರ್ಮಾನುಷ್ಠಾನದಲ್ಲಿ ತೊಡಗಿ, ನಮಗೇನೋ ಹಣೆ ಬಾರ, ನಾವು ಮೊದಲಿಂದ ನಿವೃತ್ತ ಕರ್ಮಾನುಷ್ಠಾನದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಶಿಷ್ಯರು ಮಕ್ಕಳು ಈ ಥರ ಒದ್ದಾಡೋದು ಬೇಡ, ಅವರು ಆರಾಮ ಪ್ರವೃತ್ತ ಕರ್ಮಾನುಷ್ಠಾನದಲ್ಲಿರಲಿ ಅಂತ ಪ್ರವೃತ್ತ ಕರ್ಮದಲ್ಲಿ ಅವರನ್ನು ತೊಡಗಿಸ್ಬಾರ್ದು. ನ ಯೋಜಯೇತ್ ಕರ್ಮಸು ಕರ್ಮ ಮೂಢ. ಪ್ರವೃತ್ತ ಕರ್ಮಗಳನ್ನು ಮಾಡುವುದರಲ್ಲಿಯೇ ಮೂಢರಾದಂಥವರನ್ನು, ಇದೇ ಪುರುಷಾರ್ಥ, ನೀವು ತಿಳ್ಕೊಂಡಿದ್ದೇ ಪುರುಷಾರ್ಥ ಅಂತ ಅವರಿಗೆ ಹೇಳಿ ಅವರ ಭ್ರಾಂತಿಯನ್ನು ಹಾಗೇ ಮುಂದುವರಿಸುವ ಕೆಲಸ ಮಾಡಿಬಿಟ್ರೆ ನೀವು ನಿವೃತ್ತ ಕರ್ಮಾನುಷ್ಠಾನ ಮಾಡಿದ್ದು ಕೂಡ ವ್ಯರ್ಥವಾದಂತೆ ಆಗೋಗುತ್ತೆ. ಹಾಗೆ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಇದು ಒಂದು ನಿವೃತ್ತ ಕರ್ಮಾನುಷ್ಠಾನವೇ. ತಸ್ಯೈವ ಹೇತೋ ಪ್ರಯತೇತ ಕೋವಿದಃ ನ ಲಭ್ಯತೆ ಯದ್ಭ್ರಮತಾಮುಪರ್ಯಥಃ ತಲ್ಲಭ್ಯತೆ ದುಃಖವದನ್ಯತಃ ಸುಖಂ ಕಾಲೇನ ಸರ್ವತ್ರ ಗಭೀರರಂಹಸ. ಈ ನಿಷ್ಕಾಮ ಕರ್ಮ ನಾವು ಹೇಳ್ತಾ ಇರ್ತೀವಿ. ಯಾವುದೇ ತರಹದ ಕಾಮವನ್ನು ಅಂದರೆ ಕಾಮಿತವನ್ನು ಉದ್ದೇಶವನ್ನಾಗಿ ಇಟ್ಟುಕೊಂಡು ಮಾಡದೇ ಇರುವಂಥ ಕರ್ಮ ಅಂತರ್ಥ. ಅದರ ಪ್ರಶ್ನೆ ಏನು ಬರುತ್ತೆ? ಇದು ಅಸಂಭಾವಿತ. ಯಾವ ಅಪೇಕ್ಷೆ ಇಲ್ಲದೆ ಯಾರೂ ಯಾವ ಕೆಲಸ ಮಾಡಲ್ಲ ನೀವೇ ಹೇಳ್ತಿರಲ್ಲ. ಮತ್ತೆ ಯಾವ ಅಪೇಕ್ಷೆ ಇಲ್ಲದೆ ಹೇಗಪ್ಪ ಈ ನಿವೃತ್ತ ಕರ್ಮಾನುಷ್ಠಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಈ ಯಾವುದೇ ವಿಧವಾದಂತಹ ಅಪೇಕ್ಷೆಗಳನ್ನು ಇಟ್ಕೊಳ್ಬಾರ್ದು ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು ಯಾವ ಅಪೇಕ್ಷೆನೂ ಇಟ್ಕೋಬಾರ್ದು ಅಂತನ್ನೋ ಉದ್ದೇಶ ಅದಕ್ಕಿಲ್ಲ. ಹಾಗಾದರೆ ಏನದು ಅಂತಂದರೆ, ನಶ್ವರವಾದ ಯಾವುದೇ ತರಹದ ಫಲಗಳ ಅಪೇಕ್ಷೆ ಇಟ್ಕೋಬೇಡಿ ಅಂತಷ್ಟೇ ಅರ್ಥ. ಅದಕ್ಕೆ ಶಾಶ್ವತವಾದಂತಹ ಫಲವನ್ನು ಅಪೇಕ್ಷೆ ಪಡ್ರಿ ನಾವೇ ಹೇಳ್ತಾ ಇದ್ದೀವಲ್ಲ. ಹೀಗಾಗಿ ಫಲನೇ ಇಲ್ಲ ಅಂತಂದು ಕೂಡಲೇ ಏನೂ ಸಿಗಲ್ಲ ಇದರಲ್ಲಿ ಅಂತ ನಿರ್ಧಾರ ಮಾಡಿಕೊಂಡೇ ಹೊರಟಂಥವನಿಗೆ ಪ್ರವೃತ್ತಿನೇ ಹುಟ್ಟಲ್ಲ.
ಹೀಗಾಗಿ ಏನೂ ಫಲ ಇಲ್ಲ ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ, ಯಾವ ಫಲವನ್ನು ಅಪೇಕ್ಷೆ ಪಡಬೇಡಿ ಅಂತಲೂ ಹೇಳಕ್ಕೆ ಹೊರಟಿಲ್ಲ. ಅಪೇಕ್ಷೆ ಪಡ್ರಿ, ಅಪೇಕ್ಷೆ ಪಡೋದು ಅಂತನ್ನೋದು ಚೇತನನ ಧರ್ಮ. ಅದು ಧರ್ಮ ಅಂದರೆ ಅವನಲ್ಲಿ ಇರುವಂಥ ಸ್ವಭಾವ, ಅದು ಏನು ಮಾಡೋಕ್ಕಾಗಲ್ಲ. ಆದರೆ ಅಪೇಕ್ಷೆ ಪಡೋದೇನೆ ಎಂಥದ್ದನ್ನು ಅಪೇಕ್ಷೆ ಪಡಬೇಕಪ್ಪ ಅಂತಂದರೆ ನ ಲಭ್ಯತೆ ಯದ್ ಭ್ರಮತಾಂ ಉಪರ್ಯಧ. ಅಧ ಅಂದರೆ ಈ ಭೂಲೋಕದಲ್ಲಿ, ಉಪರಿ ಅಂದರೆ ಮೇಲಿನ ಸ್ವರ್ಗಾದಿ ಲೋಕಗಳಲ್ಲಿ, ಭ್ರಮತಾಂ ಎಷ್ಟು ಬಾರಿ ಸುತ್ತಾಡಿದರೂ ಕೂಡ ಯತ್ ನ ಲಭ್ಯತೆ ಯಾವುದು ಸಿಗೋದಿಲ್ಲವೋ ತಸ್ಯೈವ ಹೇತೋ ಪ್ರಯತೇತ ಅದಕ್ಕಾಗಿಯೇ ಪ್ರಯತ್ನವನ್ನು ಮಾಡಬೇಕು ಹೊರತು ಯಾವುದು ಇಲ್ಲೋ ಅಲ್ಲೋ ಸಿಗುವಂಥದ್ದಿದೆ ಅದಕ್ಕಾಗಿ ಮಹಾಪ್ರಯತ್ನವನ್ನು ಮಾಡಕ್ಕೆ ಹೋಗಬೇಡಿ. ಹೀಗಾಗಿ ನಿಷ್ಕಾಮ ಕರ್ಮ ಅಂತನ್ನುವುದರ ಸ್ವರೂಪವನ್ನು ಈ ರೀತಿಯಾಗಿ ತಿಳಿದುಕೊಳ್ಳಿ ಅಂತ ಅದರ ನಿಷ್ಕಾಮ ಕರ್ಮ ಅನುಷ್ಠಾನದ ಸ್ವರೂಪವನ್ನು ಹೇಳಿಕೊಟ್ಟಿದ್ದಾರೆ. ಈ ನಿವೃತ್ತ ಕರ್ಮಾನುಷ್ಠಾನ ಅಂತೇನಿದೆಯಲ್ಲ ಇದನ್ನೇ ಭಾಗವತ ಧರ್ಮ ಅಂತ ಕರೀತಾರೆ ಅಂತ ಅರಣ್ಯಕಾಚಾರ್ಯರು ಹೇಳ್ತಾರೆ. ಭಾಗವತ ಧರ್ಮ ಅಪರ ಪರ್ಯಾಯ ನಿವೃತ್ತ ಧರ್ಮ ಅನುಷ್ಠಾನಮೇವ ಮುಮುಕ್ಷುಭಿ ಅಪೇಕ್ಷಣೀಯಂ. ಮುಮುಕ್ಷುಗಳಾದಂಥವರು ಭಾಗವತ ಧರ್ಮ ಅನುಷ್ಠಾನ ಮಾಡಬೇಕು ಅಂತೇನು ಹೇಳ್ತೀವಲ್ಲ ಅದೇ ನಿವೃತ್ತ ಕರ್ಮಾನುಷ್ಠಾನ, ಬೇರೆ ಇರಲಿಲ್ಲ. ಯಾಕೆ ಭಗವಂತನಿಗೆ ಪ್ರೀತಿಯಾದಾಗ ಮಾತ್ರ ಅವನು ಈ ವಿಧವಾದಂತಹ ಯಾವುದು ಇಲ್ಲಿ ಅಥವಾ ಮೇಲೆ ಎಲ್ಲೂ ಸಿಗದೇ ಇದ್ದಂಥ ಫಲ ಇದೆ ಅದನ್ನು ಕೊಡಬಲ್ಲ. ಭಗವಂತನ ಪ್ರೀತಿ ಅನ್ನೋದು ಬೇರೆ ಬೇರೆ ತರಹ ಇದೆಯಲ್ಲ. ನಾವು ಸಕಾಮ ಕರ್ಮ ಮಾಡಿದಾಗ ಬರುವಂತಹ ಫಲ ಪ್ರೀತಿ ಭಗವಂತನದ್ದು ಬೇರೆ ತರಹ, ಸಾಮಾನ್ಯ ಜ್ಞಾನವನ್ನು ಪಡೆದುಕೊಂಡ್ರೆ ಸಿಗುವಂತಹ ಫಲ ಬೇರೆ ತರಹ. ಆದರೆ ಉತ್ತಮವಾದ ಭಗವಂತನ ಪ್ರಸಾದ ಅಂತನ್ನೋದೇನಿದೆಯಲ್ಲ ಅದರಿಂದ ಮಾತ್ರ ಈ ಮೋಕ್ಷ ರೂಪವಾದ ಫಲ ಸಿಗತ್ತೆ. ಅದಕ್ಕಾಗಿ ಭಾಗವತ ಧರ್ಮಾನುಷ್ಠಾನವನ್ನು ಮಾಡಬೇಕು ಅಂತ ತಾತ್ಪರ್ಯ ಇದೆ. ಇದನ್ನು ಈ ಪ್ರಕರಣದಲ್ಲಿ ಹೇಳಿದ್ದಾರೆ. ಇಲ್ಲಿಗೆ 13 ಪ್ರಕರಣಗಳು ಮುಗೀತು. ಮುಂದೆ ನಿವೃತ್ತ ಕರ್ಮಾನುಷ್ಠಾನವನ್ನು ಮಾಡ್ತಾ ಧ್ಯಾನವನ್ನು ಮಾಡಬೇಕು ಅಂತ ಮುಂದೆ ತೋರಿಸ್ಕೊಡೋರಿದ್ದಾರೆ. ಧ್ಯಾನಕ್ಕೆ ಉಪಯೋಗಿಯಾಗುವಂತೆ ದೇಶ, ಕಾಲ ಮತ್ತು ದೇಹ ಮೂರರ ಬಗ್ಗೆ ಹೇಳೋರಿದ್ದಾರೆ. ಅದು 3 ಪ್ರಕರಣಗಳು ಮುಂದೆ. ಅಂದರೆ ದೇಶ ಪ್ರಶಂಸೆ, ಕಾಲ ಪ್ರಶಂಸೆ ಮತ್ತು ದೇಹ ಪ್ರಶಂಸೆ ಅಂತ ಮಾಡಿ ಈ ಪವಿತ್ರವಾದ ದೇಶದಲ್ಲಿ ಈ ಪವಿತ್ರವಾದ ಕಾಲದಲ್ಲಿ ಈ ದೇಹ ಬಂದಾಗ ಧ್ಯಾನ ಮಾಡ್ರಿ ಅಂತ ಹೇಳೋದಕ್ಕಾಗಿ ಮುಂದಿನ 3 ಪ್ರಕರಣಗಳು ಹೊರಟಿವೆ. ಅದನ್ನು ಮತ್ತೆ ಮುಂದೆ ನಿರೂಪಣೆ ಮಾಡ್ತೀವಿ. ಶ್ರೀಕೃಷ್ಣ.